ಹಲೋ ಸ್ನೇಹಿತರೆ, ನಮಸ್ತೆ. ನಾನು ಚಂದ್ರು ಪುಟ್ಟೇಗೌಡನಹುಂಡಿ. ನೀವು ಇವತ್ತಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅರಣ್ಯ ಕೃಷಿ, ಕಾಡು ಕೃಷಿ ಅಂತ ಹೇಳ್ತೀವಿ. ಸೊ ನೀವು ಗಮನಿಸ್ತಾ ಇರ್ಬೋದು, ಎಲ್ಲ ರೀತಿಯ ಹಣ್ಣಿನ ಗಿಡಗಳು ಅಲ್ಲಲ್ಲಿ, ಮತ್ತು ಬಾಳೆ ಇದೆ, ಗುಂಪು ಬಾಳೆ ಇದೆ. ಸುಮಾರು 2 ವರ್ಷ ಆಗಿದೆ ಗುಂಪು ಬಾಳೆ ಹಾಕಿ. ವರ್ಷ ಪೂರ್ತಿ ನಮಗೆ ಗುಂಪು ಬಾಳೆ ಸಿಗ್ತಾ ಇರ್ತದೆ. ಹಾಗೆ ಎಲ್ಲ ರೀತಿಯ ಹಣ್ಣಿನ ಗಿಡಗಳಿದೆ ನೋಡಿ. ಇದು ಬೆಟ್ಟದ ನೆಲ್ಲಿ, ಬೆಣ್ಣೆಹಣ್ಣು, ನೇರಳೆ, ಮತ್ತು ಅಲ್ಲೆಲ್ಲ ಬಟರ್ ಫ್ರೂಟು, ನಿಂಬೆ ಇದೆ, ಮಲ್ಟಿ ವಿಟಮಿನ್ ಕ್ರಾಪ್, ಚಕ್ರಮುನಿ ನೋಡಿ. ಇದು ಪಾರಿಜಾತ, ಇಲ್ಲಿ ಕೆಳಗಡೆ ಎಲ್ಲ ಹೂವೆಲ್ಲ ಬಿದ್ದಿದೆ ನೋಡಿ. ಇದರ ಸುವಾಸನೆ ಸುಮಾರು ದೂರಕ್ಕೆ ಇದು ಬೀರ್ತಾ ಇದೆ. ಇದು ಕೂಡ ಪಾರಿಜಾತ ನೋಡಿ. ಬಾರ್ಡ್ರಲ್ಲೆಲ್ಲ ಹಕ್ಸೆ ಇದೆ, ಗ್ಲಿರಿಸಿಡಿಯಾ ಇದೆ. ಸೊ ಅಲ್ಲಲ್ಲಿ ಬಾಳೆ ಇದೆ ನೋಡಿ. ಈ ಸಾಲು ಪೂರ ಹಕ್ಸೆ ಎಲ್ಲ ಕಟಾವು ಮಾಡಿ ಕೆಳಗಡೆ ಬಿಸಾಕಿದ್ದೀವಿ. ನೈಟ್ರೋಜನ್ ಫಿಕ್ಸೇಷನ್ಗೆ ಹಾಕಿರುವಂತಹ ಗಿಡಗಳಿದು. ಬಾಳೆಯಲ್ಲಿ ಅತ್ಯಧಿಕವಾದ ಪೊಟ್ಯಾಷ್ ನಮಗೆ ಸಿಗ್ತದೆ ನೋಡಿ. ಇಲ್ಲಿ ನೋಡ್ತಾ ಇರೋದು ಸ್ಟಾರ್ ಫ್ರೂಟ್. ನಿನ್ನೆ ಒಂದಷ್ಟು ಸ್ಟಾರ್ ಫ್ರೂಟ್ ಹಣ್ಣು ಸಿಕ್ಕಿದೆ. ಅದನ್ನು ಕೊಮರಾಕ್ಷಿ, ಕೊಬ್ಬರಿ, ನಾನಾ ಹೆಸರುಗಳಿಂದ ಅದನ್ನು ಕರೀತಾರೆ ನೋಡಿ. ನಿನ್ನೆ ಎಲ್ಲ ಬಾಳೆ ಕಟಾವಾಗಿದೆ. ಇಲ್ಲಿ ವಾಟರ್ ಆಪಲ್ ಇದೆ, ಇಲ್ಲಿ ನಿಂಬೆ ಇದೆ, ಹಾಗೆ ನುಗ್ಗೆ ಕಟಾವಾಗಿದೆ. ಅದು ಕಟ್ ಮಾಡಿ ಕೆಳಗಡೆ ಬಿಸಾಕಿದ್ದೀವಿ. ಅವೆಲ್ಲ ಕಾಲಾನಂತರ ಏನಾಗುತ್ತೆ, ಕಾಂಪೋಸ್ಟ್ ಆಗಿ ಪರಿವರ್ತನೆಯಾಗಿ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತವೆ. ಸೀಬೆ ಇದೆ, ಇದು ಕೂಡ ವಾಟರ್ ಆಪಲ್. ನಿಂಬೆ, ನೋಡಿ. ಇಲ್ಲೆಲ್ಲ ಕಟಾವಾಗಿದೆ. ಎಲ್ಲ ರೀತಿಯ ಗಿಡಗಳನ್ನು ಬೆಳೆಸಿ ಕಟ್ ಮಾಡಿ ಇಟ್ಟಿರೋದು. ಸೊ ಮತ್ತೆ ಅದೇನಾಗುತ್ತೆ, ಎಲ್ಲ ಮಣ್ಣಲ್ಲಿ ಕೊಳೆತು ಕಾಂಪೋಸ್ಟ್ ಆಗಿ ಪರಿವರ್ತನೆಯಾಗಿ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸ್ತದೆ. ಇವರೇ ನೋಡಿ, ನಮ್ಮ ಬಸವರಾಜಣ್ಣ ಅಂತ, ಈ ತೋಟದವರು. ಸಹಜ ಕೃಷಿಕರು, ನ್ಯಾಚುರಲ್ ಫಾರ್ಮಿಂಗ್. ಫಾರೆಸ್ಟ್ ಹೇಳ್ಬೇಕು ಅಂದರೆ ನಾ ಏನು ಮಾಡಿಲ್ಲ, ಏನು ಮಾಡಬಾರ್ದು ಅಂತ, ಏನು ಮಾಡಲೇಬಾರ್ದು. ಹೇಗಿದೆಯೋ ಬಿಟ್ಬಿಡ್ಬೇಕು. ಯೂಟ್ಯೂಬಲ್ಲಿ ಈಶನ್ ಅವ್ರು ಬಂದು ಇದೆಲ್ಲ ಮಾಡಿದಾಗ ಹೌದು, ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ಒಂದೇ. ಮನುಷ್ಯ ಎಲ್ಲಿ ಕೈ ಇಡ್ತಾನೋ ಅವ್ನ ಲಾಜಿಕ್ ಎಲ್ಲ ಅಪ್ಲೈ ಮಾಡಿ ಅದರಲ್ಲಿರೋ ಇಂಟೆಲಿಜೆನ್ಸ್ನ ಅರ್ಥ ಮಾಡ್ಕೊಳಕ್ಕೆ ಹೋಗಿ ಅದು ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ, ಅರ್ಥ ಆಗ್ದಲೆ. ಸಹಜ ಕೃಷಿ ಆಗ್ರೋ ಫಾರೆಸ್ಟ್ರಲ್ಲಿ ನಾವು ಏನು ಮಾಡ್ದಲೇ ಇದ್ದರೆ ಪ್ರಕೃತಿನಲ್ಲೇ ಆದ ಒಂದು ಇಂಟೆಲಿಜೆಂಟಲ್ಲಿ ಬೆಳಿತವೆ. ಆದಷ್ಟು ಅನುಕೂಲಗಳು ಮಾಡಿಕೊಡ್ಬೇಕು. ಇದನ್ನು ಇನ್ನೂ ನಾವು ಒಂದು ವರ್ಷದಿಂದ ಇದಕ್ಕೆ ಒಂದು ಸರಿಯಾದ ಒಂದು ಪ್ರಯತ್ನದಲ್ಲಿ ಇಷ್ಟು ದೊಡ್ಡದಾಗದಲ್ಲೇ ಬೆಳೆಸ್ದಲ್ಲೇ ಮುಂಚೆನೇ ನಾವು ಕಟ್ ಮಾಡಬೇಕಾಗಿತ್ತು. ಕಟ್ ಮಾಡಿ ಹಾಕಿದ್ದಿದ್ರೆ ಇನ್ನೂ ಬರುತ್ತೆ. ಇದು ಏನು ಹಾಳೇನಿಲ್ಲ. ಈಗ ಕಾಡನ್ನ ಯಾರು ಮೇಂಟೈನ್ ಮಾಡ್ತಾರೆ? ಯಾರು ಮಾಡಲ್ಲ, ಮೇಂಟೈನ್ ಮಾಡಲ್ಲ. ಬಟ್ ಸಮೃದ್ಧಿಯಾಗಿ ಬೆಳೆಯುತ್ತೆ. ಹೌದು. ನಾವು ಈ ಟೀಕ್ ತರಬೇಕಂದ್ರೆ ಹೊಲದ ಟೀಕಿಗೂ ಕಾಡು ಟೀಕು ಭಾಳ ಡಿಫ್ರೆನ್ಸ್ ಇರುತ್ತೆ, ಖಂಡಿತ. ಸೊ ಹಂಗಾಗಿ ಏನಿಲ್ಲ, ನೋಡೋದಕ್ಕೆ ಎಲ್ಲರಿಗೂ ಒಂದು ಸ್ವಲ್ಪ ಬ್ಯೂಟಿಯಾಗಿ ನೀಟಾಗಿ ತಲೆ ಬಾಚ್ಕೊಂಡು ಇಲ್ದಂಗೆ ಇದ್ರೂ, ಆದರೆ ಅದರಲ್ಲಿ ಸತ್ವ ಚೆನ್ನಾಗಿದೆ, ಮಣ್ಣಿನ ಸತ್ವ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಮಣ್ಣು ಸ್ಮೆಲ್ ಮಾಡೋದು ಒಂಥರ ಘಮ 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 ಅನ್ನುತ್ತೆ. ಸೊ ಇದು ಮುಂಚೆ ಕೆಮಿಕಲ್ ಫಾರ್ಮ್ಡ್ ಇರೋದು, ಇವತ್ತು ನಮ್ಮಲ್ಲಿ ಸಾಕಷ್ಟು ಎರೆಹುಳುಗಳು ಇದ್ದಾವೆ. ಖಂಡಿತ ಸರ್. ನಾವೇನೂ ಮಾಡಲಿಲ್ಲ ಅಂದಾಗ, ನಾವೀಗ ಬೃಹದಾಕಾರದ ಅಥವಾ ತುಂಬ ತೂಕ ಇರುವಂಥ ಯಂತ್ರಗಳನ್ನು ತಂದಿಳಿಸಿದಾಗ ಏನಾಗುತ್ತದೆ, ಅವೆಲ್ಲ ನಾಶ ಆಗ್ತಾ ಹೋಗ್ತದೆ. ಮತ್ತು ಮಣ್ಣಿನಲ್ಲಿ ಒಂದು ಜೈವಿಕ ಕ್ರಿಯೆ ನಡೀತಾ ಇರ್ತದೆ, ಅದಕ್ಕೆಲ್ಲ ನಾವು ಬ್ರೇಕ್ ಹಾಕ್ಬಿಡ್ತೀವಿ. ಹೀಗೆ ಬಿಟ್ಟಾಗ ಈ ಕಳೆ ಕೆಳಗಡೆ ಆಗಿರ್ಬೋದು ಅಥವಾ ಮಣ್ಣಿನ ಪದರದ ಕೆಳಗಡೆ ಏನಾಗುತ್ತೆ, ಆ ಜೀವಾಣುಗಳೆಲ್ಲ ತಮ್ಮ ಕೆಲಸ ಕಾರ್ಯಗಳೇನಿದೆಯೋ ಅದನ್ನು ಮಾಡ್ತಾ ಇರ್ತದೆ. ಸೊ ಹಾಗೆ ಬಿಟ್ಟಾಗ ಏನಾಗ್ತದೆ, ಅವೆಲ್ಲವೂ ಸಹಜವಾಗಿ ನಡೀತಾ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಗೊಬ್ಬರ ಆಗಲಿ ಗೋಡಾಗಲಿ ಏನು ಕೊಡಬೇಕಾದ ಅವಶ್ಯಕತೆ ಇಲ್ಲ ನಮಗೆ. ಸೊ ಅವು ತನಗೇನು ಬೇಕೋ ಅದನ್ನು ತಗೊಳ್ತವೆ. ಬೇಡದೇ ಇರೋದನ್ನು ಬಿಟ್ಟಾಗ ಅದು ಪಕ್ಕದ ಗಿಡಕ್ಕೆ ಅದು ಆಹಾರವಾಗಿ ಅದು ಪರಿವರ್ತನೆಯಾಗಿ ಅದು ಗಿಡಗಳಿಗೆ ಸಪ್ಲೈ ಮಾಡ್ತಾ ಇರ್ತದೆ. ಸೊ ಹಂಗೆ ಆಗ್ತಾ ಇರ್ತದೆ. ಇಲ್ಲಿ ಕಳೆನಲ್ಲಿ ಪ್ರಕೃತಿನಲ್ಲಿ ಅದಕ್ಕೆ ಬೇಕಾದ ಕಳೆ ಅದು ಬೆಳೆಯುತ್ತೆ. 2 ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಾ ಇರುತ್ತೆ. ನಮ್ಮಲ್ಲಿ ಕಾಂಗ್ರೆಸ್ ಗಿಡಗಳು ನೋಡಿದ್ರೆ ಲೆಕ್ಕ ಮಾಡ್ಬೋದು, 1 2 3 4 ಅಂತ. ಅದೇ ಈ ಕಳೆಗಳು ಇಲ್ದಲೇನೆ ಮಿಶ್ರ ಬೆಳೆ ಇಲ್ಲ ಅಂದಾಗ ಒಂದೇ ಥರ ಬೆಳೆಗಳು ಹಾಕಿದಾಗ ಕಾಂಗ್ರೆಸ್ ಹುಟ್ಟುತ್ತೆ. ಕಾಂಗ್ರೆಸ್ ಹುಟ್ಟಿದಾಗ ಅದು ಇಂಡಿಕೇಶನ್ ಏನಂದರೆ ಮೊನೋಕ್ರಾಪ್ಸ್ ಅಂತ. ಮೊನೋಕ್ರಾಪ್ಸ್ ಇದ್ದಾಗ ಕಾಂಗ್ರೆಸ್ ನಮಗೆ ಇಂಡಿಕೇಶನ್ ಕೊಡುತ್ತೆ.
ಯಾವಾಗ ಮಿಶ್ರ ಬೆಳೆ ವೆರೈಟೀಸ್ ಬೆಳೆ ಮತ್ತು ಎಲ್ಲ ಕಳೆಗಳಿದ್ದಾಗ ನಮಗೆ ಈ ಕಳೆ ಬರೋದು ಕಡಿಮೆ ಆಗುತ್ತೆ, ಕಾಂಗ್ರೆಸ್ ಕಳೆ. ಮತ್ತು ಈ ಕಳೆ ಎಲ್ಲ ಭಾಳ ಒಳ್ಳೆಯದು ಇದು ಆ್ಯಕ್ಚುಲಾಗಿ. ಹೌದು. ಇದನ್ನ ಕಳೆದು ಹಾಕಿದ್ರೆ ಇದರಲ್ಲಿ ಎಷ್ಟು ಘಮ ಅನ್ನತ್ತೆ ಅಂದರೆ ಇದರಲ್ಲಿ ಏನು ಅಂಶ ಇದೆ ಅನ್ನೋದು ನಾವು ಊಹೆ ಮಾಡೋಕ್ಕಾಗಲ್ಲ. ಅದೊಂದ್ಸಲ ಭೂಮಿಗೆ ಹೋಗಿ ಅದ್ರದ್ದು ಏನು ಸಾರ ಕೊಡುತ್ತೆ, ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡುತ್ತೆ ಅಂತ ಅದನ್ನು ನಾವು ಮೀಟ್ರ್ ಇಟ್ಟು ಚೆಕ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಆದಷ್ಟು ಆಗ್ರೋ ಫಾರೆಸ್ಟು ಇದರಲ್ಲಿ ನಮ್ಮ ಒಂದು ಇನ್ವಾಲ್ವ್ಮೆಂಟು ಆಂಬಿಯನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಇರಬೇಕೇ ಹೊರ್ತು ಅದ್ರ ಜೊತೆಗೆ ಇಂಟರ್ಫಿಯರ್ ಮಾಡಿ ಇದು ಮಾಡೋದು ಸರಿ ಇಲ್ಲ ಅಂತ ನಾನು ಅದೇ ರಿಸಲ್ಟ್ ಇದು. ಮತ್ತೆ ಇನ್ನೊಂದೇನಂದ್ರೆ ಅಣ್ಣ, ಈ ಕಳೆಗಳು ತಾವು ಬೆಳೆಯೋದಕ್ಕೆ ಎಷ್ಟು ಪೋಷಕಾಂಶಗಳನ್ನ ಭೂಮಿಯಿಂದ ಹೀರ್ಕೊಳ್ತಾವೋ ಸತ್ತ ನಂತರ ಅದರ 3 ಪಟ್ಟು ಮತ್ತೆ ವಾಪಸ್ ಕೊಡ್ತೇವೆ. ಸೊ ಕಳೆ ನಮ್ಮ ಶತ್ರು ಅಲ್ಲ, ಆದ್ರೆ ಆಧುನಿಕ ಕೃಷಿಗೆ ಅವರು ಶತ್ರು ಅಂತ ಹೇಳಿ ಅದನ್ನ ರೌಂಡ್ ಅಪ್ ಆಳು ಮೂಳು ಕೊಟ್ಟು ನಾವು ಬೆಳೆಯ ಮೇಲೆ ಕಳೆಯ ಒಂದು ಲೆಕ್ಕಾಚಾರ ಮಾಡಬೇಕು. ಹೌದು. ಇಷ್ಟು ದೊಡ್ಡ ಗಿಡಕ್ಕೆ ಇಷ್ಟು ಸಣ್ಣ ಗಿಡ ಹಾಳು ಮಾಡೋದಕ್ಕೆ ಏನ್ ತೊಂದರೆ ಆಗಲ್ಲ ಖಂಡಿತ. ನಮ್ಮ ಸಣ್ಣ ಗಿಡಗಳು ಅಂದ್ರೆ ಈಗ ಯಾವುದು ಸೊಪ್ಪುಗಳಿಗೆ ಅವು ಬೆಳೆಯೋದೇ ಇಷ್ಟುದ್ದ, ಅದ್ರ ಜೊತೆ ಇನ್ನೆರಡು ಇಷ್ಟುದ್ದ ಬೆಳೆದು ಬಿಟ್ರೆ ಅವು ಕೊಡ್ತಾ ಬೀಳುತ್ತೆ. ನಾವು ಆ ಥರ ಇದರಲ್ಲಿ ನಾವು ಅದನ್ನ ಮೇಂಟೈನ್ ಮಾಡಬೇಕು ಆ ಜಾಗನ ಮಾತ್ರ. ಇನ್ನು ಮಿಕ್ಕಿದ್ದು ಇಷ್ಟು ದೊಡ್ಡ ಮರಕ್ಕೆ ಇಷ್ಟೊಂದು ಹುಲ್ಲು ಒಂದು ಸಣ್ಣ ಕಡ್ಡಿ ಏನು ಮಾಡಲ್ಲ. ಅದು ಸಹಜೀವಿಯಾಗಿ ಬೆಳೀತಾ ಇರ್ತವೆ. ಸಹಜೀವಿಯಾಗಿ ಬೆಳೆಯೋವನ್ನ ನಾವು ಯಾವತ್ತೂ ಹಾಳು ಮಾಡೋದು ಅದು ಸರಿ ಇಲ್ಲ. ಅದು ಇನ್ನೊಂದು ಏನಂದ್ರೆ, ಈಗ ಈ ವರ್ಷ ಮಳೆ ಇಲ್ಲ ನಮಗೆ. ಹೌದು. ನನಗೆ ಚೆನ್ನಾಗಿದೆ ಈ ತೋಟದಲ್ಲಿ. ಈ ಮಳೆ ಇಲ್ಲ ಅಂದ್ರೂ ಇದನ್ನ ಇನ್ನೂ ಒಂದು 6 ತಿಂಗಳು ನಾವು ಮೇಂಟೈನ್ ಮಾಡ್ಬೋದು. ಯಾಕಂದ್ರೆ ತೇವಾಂಶನ ಹಿಡಿದು ಮೇಲ್ಗಡೆ ಇರೋ ಭಾಗ ಇದೆಯಲ್ಲ, ಈ ಒಂದು ಹಸಿರು ಏನು ಕಾಣ್ತಾ ಇದೆ ಅದು ಹಿಡಿದು ಇಟ್ಕೊಂಡಿದೆ. ಕಾಂಪೋಸು ಎವಾಪ್ರೇಟ್ ಆಗಿ ಬಿಡ್ತಾ ಇಲ್ಲ. ನಾವೇನಾದ್ರೂ ಇದನ್ನು ಕೃಷಿ ಮಾಡಿಬಿಟ್ಟು ಅಥವಾ ಈ ಕಳೆನೆಲ್ಲ ನೀಟಾಗಿ ಒಡಿಸ್ಬಿಟ್ಟು ಬಿಟ್ಬಿಟ್ರೆ ಇದರಲ್ಲಿರೋ ಕಾಂಪೋಸು ಎವಾಪ್ರೇಟ್ ಆಗಿಬಿಡುತ್ತೆ. ಹೌದು. ಸೊ ಹಂಗಾಗಿ ಎಲ್ಲ ಒಂದು ಸ್ವಲ್ಪ ಅನುಭವದಿಂದ ಹೇಳ್ಬೋದೇ ಹೊರತು ನಾವು ಇದಕ್ಕೆಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ ಖಂಡಿತ. ಬಟ್ ನಾವು ನೋಡಿ ಆ್ಯಕ್ಚುಲಾಗಿ ಇಷ್ಟೆಲ್ಲ ಕಳೆ ಇದೆ, ಇಷ್ಟೆಲ್ಲ ಗುಂಪು ಮಾಡಿ ಹಾಕಿದ್ರು ಇದು ಬೆಟ್ಟದಲ್ಲಿ ನಾನು ಯಾವುದು ಇದು ಹಾಕಿಲ್ಲ, ಹೈಬ್ರಿಡ್ ಹಾಕಿಲ್ಲ. ಆ್ಯಕ್ಚುಲಾಗಿ ಎಲ್ಲ ನಾಟಿ ಹಾಕಿರೋದು. ಬಟ್ ಕ್ವಾಲಿಟಿ ನೋಡಿ ಅದ್ರದ್ದು ಎಷ್ಟು ಹೈಟ್ ಇದೆ. ಇದು ಆ್ಯಕ್ಚುಲಿ ಬೆಳೆಯೋದು ಸ್ವಲ್ಪ ಸ್ಲೋನೇ ಪ್ರಾಸೆಸ್ಸಲ್ಲೇ ಬೆಟ್ಟದಲ್ಲಿ. ಅದು ಮರ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಆದರೆ ಇಲ್ಲಿ ಪ್ರತಿಯೊಂದು ತೆಂಗೆ ತಗೊಳ್ಳಿ ಅಥವಾ ಬಟರ್ ಫ್ರೂಟ್ ತಗೊಳ್ಳಿ, ಬೆಳೆಯೋ ಒಂದು ಇದೆಯಲ್ಲ ಪ್ರೋಗ್ರೆಸ್ಸು ಬ್ಯೂಟಿಫುಲ್ ಆ್ಯಕ್ಚುಲಾಗಿ. ಈಗ ನಿಮಗೆ ಬಟರ್ ಫ್ರೂಟ್ 2023ರಲ್ಲಿ ನಾನೇ ನಿಮಗೆ ಗಿಡ ಕೊಟ್ಟಿದ್ದು ನೋಡಿ. ಬೀಜದ ಗಿಡ ಎಲ್ಲರೂ ಕೂಡ ಕಸಿ ಗಿಡ ಹಾಕಿ ಅಂತ ನರ್ಸರಿ ಅವರೆಲ್ಲ ಅಪ್ರೋಚ್ ಮಾಡ್ತಾರೆ. ಬಟ್ ಬೀಜದ ಗಿಡನೇ ಹಾಕಿ ತುಂಬ ಫಸಲು ಬರುತ್ತೆ ಅಂತ ಹೇಳಿ ಬೀಜದ ಗಿಡ ಕೊಟ್ಟಿದ್ದೆ ಸ್ನೇಹಿತರೆ. ನೋಡಿ ಎಲ್ಲವೂ ದಷ್ಟಪುಷ್ಟವಾಗಿ ಬೆಳೆದಿದೆ. 2.5 ವರ್ಷಕ್ಕೆ ಆಲ್ರೆಡಿ ಫಸಲು ಬಂದಿದೆ ಇವ್ರ ಹತ್ರ. ನೆನ್ನೆ ಒಂದು 30 kg ಕಾಯಿ ಕುಯ್ಕೊಂಡು ಹೋಗಿದ್ದಾರೆ ಅನಿಸುತ್ತೆ. ಹೆಚ್ಚು ಕಡಿಮೆ ಆ ಮರದಲ್ಲಿ ಒಂದು 50 kg ಕಾಯಿ ಇದೆ. ಅದು ಕೆಳಗಡೆ ಇದೆ ಆ ಮರನ ನಿಮಗೆ ತೋರಿಸ್ತೇನೆ ನಾನು. ನೋಡಿ ಇದು ಪೀನಟ್ ಬಟರ್. ಇದು ನೆನ್ನೆ ಕುಯ್ದ್ವಿ. ಆ್ಯಕ್ಚುಲಿ ಎಂಥ ಸ್ವೀಟ್ ಇದೆ ಇದು. ಹೀಗಿದ್ದಾಗಲೇ ತಿನ್ಬೇಕು ನಾವು. ಸೊ ಬೀಜದ ಸಮೇತ ತಿಂದಾಗ ಕಡಲೆ ಬೀಜ ತಿಂದಷ್ಟೇ ಟೇಸ್ಟ್ ಇದರಲ್ಲೂ ಕೂಡ ಬರುತ್ತೆ. ಆದರೆ ಇದರ ಪರಿಚಯ ತುಂಬ ಜನಕ್ಕೆ ಇಲ್ಲ. ನೋಡಿ ಇಲ್ಲೊಂದು ಹಣ್ಣು ಬಿದ್ದಿದೆ. ಹಣ್ಣು ತುಂಬ ಸ್ವೀಟ್ ಆಗಿದೆ, ತುಂಬ ಸ್ವೀಟ್ ಆಗಿದೆ. ಹೌದು, ನಾವು ಹಣ್ಣು ತಿಂದ್ವಿ, ಒಂದು ತುಂಬ ಸ್ವೀಟ್ ಆಗಿದೆ. ನೋಡಿ ಇದು ಬೀಜ, ಇದು ಇದ್ರ ಸಮೇತ ನಾವು ತಿನ್ಬೇಕು ಅದನ್ನೇ. ತುಂಬ ಚೆನ್ನಾಗಿದೆ ಅದು. ನೋಡಿ ಬಾಳೆಗೊನೆ, ಯಾವುದೇ ಗೊಬ್ಬರ ಇಲ್ಲ, ಏನಿಲ್ಲ, ಸಹಜವಾಗಿ ಬೆಳೆದಿರುವಂತಹದ್ದು. ಇನ್ನೊಂದು ವಾರ ಬಿಟ್ಟರೆ ಅಲ್ಲೇ ಹಣ್ಣಾಗುತ್ತೆ. ನಾವು ಹಾಗೆ ತಿನ್ಬೋದು, ಒಳ್ಳೆ ರುಚಿ ಇರ್ತದೆ. ಮತ್ತು ಯಾವುದೇ ರೀತಿ ಪೌಡ್ರ್ಗಳನ್ನು ಹಾಕದೆ ಹಣ್ಣು ಮಾಡೋದ್ರಿಂದ, ನ್ಯಾಚುರಲ್ ಆಗಿ ಹಣ್ಣಾಗೋದ್ರಿಂದ ರುಚಿಯೂ ಕೂಡ ತುಂಬ ಚೆನ್ನಾಗಿರ್ತದೆ. ನೋಡಿ ಇಲ್ಲೆಲ್ಲ ಬಂದಿದೆ. ಇಲ್ಲಿ ಕಾಣ್ತಾ ಇರೋದೆಲ್ಲ ನುಗ್ಗೆ, ಅಕ್ಸೆ, ಗ್ಲಿರಿಸಿಡಿಯಾ. ಇದು ಎಲ್ಲ ಕಟ್ ಮಾಡಿ ಇಲ್ಲೇ ಭೂಮಿಗೆ ಹಾಕಿರೋ ಕಾರಣದಿಂದ ಅದು ಮತ್ತೆ ಅದು ಡಿಕಂಪೋಸ್ ಆಗಿ ನೋಡಿ ಗೆದ್ದಲು ಹಿಡಿತಾ ಇದೆ. ಎಲ್ಲ ಗೆದ್ದಲಿನ ಮುಖ್ಯ ಕರ್ತವ್ಯ ಏನಪ್ಪ ಅಂದರೆ, ಯಾವುದೇ ಒಣ ಕಸ ಕಡ್ಡಿ ಏನೇ ಇದ್ದರೂ ಕೂಡ ಅದು ತಿಂದು ಮಣ್ಣು ಮಾಡ್ತದೆ. ಒಂದು ವೇಳೆ ಗೆದ್ದಲು ಹುಳ ಇಲ್ಲ ಅಂದಿದ್ರೆ ಈ ಭೂಮಿ ಮೇಲೆ ಅದೆಷ್ಟೋ ಮೆಟ್ರಿಕ್ ಟನ್ನು ಘನತ್ಯಾಜ್ಯ ಇರ್ತಾಯಿತ್ತು. ನೋಡಿ ಇದೆಲ್ಲ ಗೆದ್ದಲು ತಿಂದಿರುವಂತಹದ್ದು. ಭೂಮಿ ಆರೋಗ್ಯವಾಗಿತ್ತು ಅಂದರೆ ಗೆದ್ದಲು ಹುಳುಗಳು ಬೇಗ ಬರ್ತವೆ, ಅಲ್ಲಿರುವಂತಹ ಒಣ ಕಸ ಕಡ್ಡಿಯನ್ನು ತಿಂದು ಅದನ್ನು ಮಣ್ಣು ಮಾಡ್ತವೆ. ಸೊ ಈ ಭೂಮಿಯಲ್ಲಿ ಪ್ರತಿಯೊಂದು ಜೀವಾಣುವಿಂದನೂ ನಾವು ಉಪಯೋಗವನ್ನು ಪಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಅಲ್ಲಿ ನಾವು ಮನವರಿಕೆ ಮಾಡ್ಕೊಳ್ಬೇಕು. ಯಾವುದೋ ಒಂದು ಜೀವಿಯಲ್ಲಿ ಓಡಾಡ್ತಾ ಇದೆ ಅಂದರೆ ಅದರಿಂದನೂ ಏನೋ ಒಂದು ಸಾವಯವ ಕೆಲಸ ಆಗ್ತಾ ಇರ್ತದೆ. ಅದು
ಅಲ್ಲಿ ಒಂದು ಅಂಜೂರ ತೋರಿಸಿ, ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ನೋಡಿ ಇಲ್ಲಿ ಒಂದು ಅಂಜೂರ ಇದೆ. ಇನ್ನೂ ಕಾಯಿ ಬಂದಿಲ್ಲ. ಬಂದಿದೆ. ಹಾಂ ಹೌದೌದು, ಈ ಕಡೆ ಬಂದಿದೆ ನೋಡಿ. ಹ್ಞೂ ಅಣ್ಣ, ಇದು ಕೆಳಗಡೆನೇ ಬರೋದು. ಇಲ್ಲಿ ಬರ್ತಾ, ಇಲ್ಲಿ ಕಾಣ್ತಾ ಇದೆ, ಇದು ಇಲ್ಲೆಲ್ಲ ಬರುತ್ತೆ ನೆಕ್ಸ್ಟು. ಇದು ನೋಡಿ ಕಾಂಪೋಸಿಷನ್. ಈ ತರಗೆಲ್ಲ ಇಲ್ಲೇ ಬಿದ್ದಿದೆ, ಇದನ್ನು ಎತ್ತಾಕಿಲ್ಲ, ಬೆಂಕಿ ಹಾಕಿಲ್ಲ. ಸೊ ಇಲ್ಲೇ ಎಲ್ಲ ಗೆದ್ಲತ್ತಿದೆ ನೋಡಿ. ಹಿಂಗಿರ್ಬೇಕು ಯಾವತ್ತು ಮಣ್ಣು, ತುಂಬ ಆರೋಗ್ಯಯುತವಾಗಿರುವಂತಹ ಮಣ್ಣು. ಈ ಎಲೆ ನೋಡ್ತಾ ಇದ್ರೆ ಊಟ ಮಾಡೋಂಗಿದೆ. ಹೌದು, ಖಂಡಿತ. ತುಂಬ ಬ್ಯೂಟಿಫುಲ್ ಆಗಿದೆ. ಈ ಮರ ನೋಡಿದಾಗೆಲ್ಲ ಇಷ್ಟ ಆಗುತ್ತೆ ಅಂತ. ಇದು ಕೆಳಗಡೆ ಇದ್ರೆ ಎಲ್ಲೋ ಬಂದಿದ್ದೀವಿ, ಕೊಡಗಲ್ಲಿ ಬಂದಿದ್ದೀವಿ ನಂಗಿರುತ್ತೆ. ಹೌದು, ಖಂಡಿತ. ತುಂಬ ಸಾಫ್ಟ್ ಆಗಿದೆ. ಬನ್ನಿ ಹಂಗೆ ಮುಂದೆ ಹೋಗ್ತಾ ಇರೋಣ. ಈ ಡೇಟ್ಸ್ ಹಾಕಿದಾಗ ಐ ಥಿಂಕ್ ಅಬೌಟ್ 6 ಇಂಚ್ ಅಷ್ಟೇ ಹಾಕಿದ್ದು ನಾನು. ನ್ಯಾಚುರಲ್ ಆಗಿ ತಂದು ಹಾಕಿರೋದು 6 ಇಂಚು. ನನಗೊಂದು ಸ್ವಲ್ಪ ಡೌಟ್ ಇತ್ತು ಈ ಏರಿಯಾನಲ್ಲಿ ಬರುತ್ತೋ ಇಲ್ಲೋ ಅಂತ ಆ್ಯಕ್ಚುಲಾಗಿ. ಯಾಕಂದರೆ ಡೇಟ್ಸ್ಗೆ ಸ್ವಲ್ಪ ಡೇಟ್ಸ್ ಎಲ್ಲ ಜಾಸ್ತಿ ಮರಳುಗಾಡು ಈ ಪ್ರದೇಶದಲ್ಲಿ. ಹೌದು. ಸೊ ಇಲ್ಲಿ ಒಂದು ನಾಬ್ ಇಟ್ಬಿಟ್ಟು ಸ್ವಲ್ಪ ನೀರು ತೊಟ್ಟೋದು ಕಡಿಮೆ ಮಾಡಿಸಿದ್ದೀನಿ ಇಲ್ಲಿ ಬೇಕು ಅಂತಾನೆ. ಯಾಕಂದರೆ ಎಲ್ಲ ಕಡೆ ತೊಟ್ಟೋದಕ್ಕಿಂತ ಇಲ್ಲಿ ಒಂದು ವಾಲ್ ಸಪ್ರೇಟಾಗಿ ಇಟ್ಬಿಟ್ಟು ಇದಕ್ಕೆ ನೀರು ಕಡಿಮೆ ಬೀಳೋ ಥರ, ತುಂಬ ಕಡಿಮೆ. ನನಗೆ ಇದ್ರ ಮೇಲೆ ಅಷ್ಟು ಆಗುತ್ತೋ ಇಲ್ಲೋ ಈ ಏರಿಯಾಗೆ ಅಂತ ಹಾಕಿದೆ. ಬಟ್ ಗಿಡ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಾಗಿ. ನೋಡೋಣ ಮುಂದಿನ ದಿನಗಳಲ್ಲಿ. 1-2 ವರ್ಷದಲ್ಲಿ ಅದು ಆ್ಯಕ್ಚುಲಾಗಿ ಒಂದು 5-6 ಅಡಿ ಮೇಲೆ ಹೋಗಿದ ತಕ್ಷಣವೇ ಕಾಯಿ ಕಚ್ಚುತ್ತೆ. ಕೆಳಗಡೆನೇ ಕಚ್ಚುತ್ತೆ ಕಾಯಿ ಇದು. ಯಾಕೆಂದರೆ ನನ್ನ ರಿಲೇಟಿವ್ ಅವರು ಒಬ್ಬರು ಹಾಕಿದ್ದಾರೆ. ಸೊ ಡೇಟ್ಸು ಹೆಂಗೆ ಬರುತ್ತೆ ಅಂದರೆ, ಈಗ ಪೀನಟ್ ಬಟರ್ ಇದೆಯಲ್ಲ, ಸೇಮ್ ಅದೇ ಥರನೇ ಬರುತ್ತೆ. ನಾವು ಒಣಗಿಸಿ ಪ್ರಾಸೆಸ್ ಮಾಡೋದು ತಿನ್ನೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ತಿನ್ಬೋದು. ಹೌದು. ಸೊ ಅದು ಕೂಡ ಮಾರ್ಕೆಟಲ್ಲಿ 400-450 ರೂಪಾಯಿ ಕೆಜಿ ಓಡುತ್ತೆ ಅದು ರೆಡಿಯಾಗಿರೋದು ಹಸಿದು. ಸೊ ಅದು ಇದ್ರ ಮೇಲೆ ಕಾನ್ಫಿಡೆನ್ಸ್ ಇದೆ, ಬರ್ಬೋದು ಚೆನ್ನಾಗಿ. ಯಾಕಂದರೆ ಹೆಲ್ತಿಯಾಗಿದೆ ಇದು, ಅದು ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಇದು ಒಂದು ಸ್ಪೆಷಲ್ ಅಕ್ಕಿ ಬರುತ್ತಲ್ಲ, ಯಾವುದದು, ಇದನ್ನು ಫ್ರೈ ಮಾಡಿದ್ರೆ ಗೊತ್ತಾಗುತ್ತೆ, ಯೂಸ್ ಮಾಡ್ತಾರೆ ಅದು. ಏನದು, ಈ ಜಮೀನು ಟೋಟಲಾಗಿ ಹೆಂಗಿದೆ ಅಂದರೆ, ನಾವು 3 ಪ್ಲಾಟ್ಫಾರ್ಮ್ ಮಾಡಿದ್ದೀವಿ. ಇದು ಮೊದಲನೇ ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮಲ್ಲಿ ಇದು ಕೆಂಪು ನೆಲ, ಪೂರ್ತಿ ಕೆಂಪು ನೆಲ. ಸೊ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಿತ್ತು ಈ ಪ್ಲಾಟ್ಫಾರ್ಮಲ್ಲಿ ಅಂದರೆ, ಪ್ರತಿಯೊಂದು ಸಲ ಮಳೆ ಬಂದಾಗ ರಕ್ತ ಹರಿದಂಗೆ ಇಲ್ಲಿಂದ ಹಿಡಿದು ರಕ್ತ ಹರಿದಂಗೆ ಮಣ್ಣು ಸಮೇತವಾಗಿ ಕೆಂಪಾಗಿ ಮಳೆ ಬಂದರೆ ಹರಿದು ಕೆಳಗಡೆ ಜಮೀನುಗಳಿಗೆ ಹೋಗೋದು. ಅಂದರೆ ಅತಿ ಹೆಚ್ಚು ಮಣ್ಣಿನ ಸವಕಳಿ ಆಗ್ತಾ ಇತ್ತು ಇಲ್ಲಿ. ಹೌದು, ತುಂಬಾನೇ ಆಗ್ತಾ ಇತ್ತು. ಯಾಕೆಂದ್ರೆ ಉಳುಮೆ ಮಾಡಿ 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 ಎಲ್ಲ ಧೂಳೆಲ್ಲ ಏನಾಗ್ತಿತ್ತು ಮೇಲೆ ಇರೋದು. ಈ ಥರ ಯಾವುದು ಕಳೆನೂ ಇರಲಿಲ್ಲ, ಏನೂ ಇರಲಿಲ್ಲ. ನಾರ್ಮಲ್ ಕ್ರಾಪಿಂಗ್ ಆಗ್ತಾ ಇದ್ರು. ಹೌದು, 7 ಮಂತ್ಸ್ ಕ್ರಾಪಿಂಗ್ ನಡೀತಾ ಇತ್ತು. ಸೊ ನಾನು ಇದನ್ನ ಎಲ್ಲ ಇದು ಮಾಡಿದಾಗ ಅವರು ಇಲ್ಲಿಂದ ಮಣ್ಣು ಅವ್ರದ್ದು ಬಂದು ಅವ್ರದ್ದು ಜಮೀನಲ್ಲಿರೋ ಬೆಳೆನೆಲ್ಲ ಹಾಳು ಮಾಡಿಬಿಡೋದು. ಹೌದು, ಮಣ್ಣೆಲ್ಲ ಕೊಚ್ಕೊಂಡೋಗಿ ಕೆಂಪು ನೀರೆಲ್ಲ ಹೋಗಿ ಅಲ್ಲ. ಇದರಲ್ಲಿ ನಾವು ಈ ಕೆಂಪು ನೆಲದಲ್ಲಿ ನೀರು ಹರಿದು ಬೇರೆ ತೋಟಕ್ಕೆ ಹೋದರೆ ನಮ್ಮಲ್ಲಿ ರಕ್ತ ಏನು ಹರಿಯುತ್ತೋ ಅದೇ ಲೆಕ್ಕಾಚಾರದಲ್ಲಿ ಇದರಲ್ಲಿರೋ ರಕ್ತ ಹೋಯ್ತು. ಫಲವತ್ತಾದ ಮಣ್ಣೆಲ್ಲ ಬೇರೆ ಕಡೆ ಹೊರಟೋಗಿರುತ್ತೆ. ನಮ್ಮ ಭೂಮಿ ಏನಾಗ್ತದೆ, ಬರಡಾಗ್ತಾ ಹೋಗ್ತದೆ. ಅಲ್ಲಿ ಬರಡಾಗ್ತಾ ಹೋಗುತ್ತೆ. ಓವರ್ ದ ಟೈಮ್ ಇಟ್ ಈಸ್ ಈಕ್ವಲೆಂಟ್ ಟು ಮರಳುಗಾಡು. ಏನು ಉಳಿದಿರಲ್ಲ, ಅದು ಮರಳು ಉಳಿದಿರಲ್ಲ. ಯಾವುದೇ ಪೋಷಕಾಂಶಗಳು ಕೂಡ ಭೂಮಿಯಲ್ಲಿ ಇರಲ್ಲ. ಸೊ ಅದನ್ನು ನಾವು ಚೇಂಜ್ ಮಾಡ್ಬೇಕಂತ ಏನು ಮಾಡಿದ್ವಿ, 3 ಪ್ಲಾಟ್ ಮಾಡ್ಕೊಂಡ್ಬಿಡ್ತೀವಿ. 1, 2, 3 ಪ್ಲಾಟು. ಮಧ್ಯೆ ಹೇರಿ ಬರುತ್ತೆ. ಇಟ್ಸ್ ಓಕೆ, ನಾವು ಹತ್ತಿ ಇಳಿಬೇಕಾಗುತ್ತೆ. ಈ ಪ್ಲಾಟ್ ಮಾಡೋ ಒಂದು ಪ್ರಾಸೆಸ್ಸಲ್ಲಿ ಮೇಲ್ಗಡೆ ಇರೋ ಒಂದು ಲೇಯರು, ಅದೇನು 1 ಇಂಚು 2 ಇಂಚು ಲೇಯರ್ ಇದೆಯಲ್ಲ, ಅಷ್ಟೇ ನಮಗೆ ಬೇಕಾಗಿರೋದು ಏನು ವ್ಯವಸಾಯಕ್ಕೆ. ಆ ಲೇಯರ್ ಇದರಿಂದ ಕಳ್ಕೊಂಬಿಟ್ವಿ. ಹೌದು, ಕಳೆದು. ಯಾಕಂದರೆ ಅದನ್ನು ನಾವು ಪುಷ್ ಮಾಡಲೇಬೇಕು, ಮೂವ್ ಮಾಡೇ ಮಾಡ್ತೀವಿ. ಆ ಕಡೆಯಿಂದ ಈ ಕಡೆಯಿಂದ ಮೂವ್ ಮಾಡೇ ಮಾಡ್ತೀವಿ. ಅಂದರೆ ತುಂಬ ಇಳಿಜಾರಾಗಿತ್ತು, ಅದನ್ನು ಒಂದು ಲೆವೆಲ್ಗೆ ಸಮತಟ್ಟಾಗಿ ಮಾಡಬೇಕು. ಮತ್ತೆ ಹರಿದು ಹೋಗುವಂಥ ನೀರನ್ನು ಅಡ್ಡಗಟ್ಟಾಕಿ ಅಲ್ಲೇ ಹಿಂಗಿಸ್ಬೇಕು. ಒಂದು ಏನಂತಾರೆ, ಕೆರೆ ಥರ ಸ್ಮಾಲ್ ಆಗಿ ಟ್ರೆಂಚ್ ಹೊಡೆದು ಮಧ್ಯದಲ್ಲಿ ಆ ಮಣ್ಣೆತ್ತಿ ಹಾಕಿ ಏರಿ ಮಾಡಿ ಮಳೆಗುಳಿಗಳು ಮಾಡಿದ್ದೀವಿ. ಹೌದು, ಮಧ್ಯೆ ಏನಾಗ್ತಾ ಇದೆ, ಈಗ ನೀರು ಬಂದಿದ್ದು ಅಲ್ಲಿ ಸ್ಟಾಕ್ ಆಗುತ್ತೆ. ಎಲ್ಲ ಕಡೆ ಸ್ಟಾಕ್ ಆಗಿ ನಮ್ಮ ಇದು ಜಮೀನಿಂದ ನೀರು ಹೊರಗಡೆನೂ ಹೋಗ್ತಾ ಇಲ್ಲ,
ಮಣ್ಣು ಹೋಗ್ತಾನೆ, ಮಣ್ಣು ಹೋಗಕ್ಕೆ ಚಾನ್ಸೇ ಇಲ್ಲ, ಕಿತ್ತಿದ್ರು ಬರೋದಿಲ್ಲ ಇಲ್ಲಿ. ಯಾಕಂದ್ರೆ ಈ ಕಳೆಗಳು ಏನು ಮಾಡ್ತವೆ, ತನ್ನ ಬೇರುಗಳ ಮುಖಾಂತರ ನೀರನ್ನ ಭೂಮಿಗೆ ಹಿಂಗಿಸುವಂತ ಕೆಲಸವನ್ನ ಮಾಡ್ತವೆ. ಕೆಲಸ ಮಾಡ್ತವೆ. ಇನ್ನೊಂದು ಜನಗಳಿಗೆ ಎಸ್ಪೆಷಲಿ ನನಗೆ ಗೊತ್ತು, ನಮ್ಮ ಮಾವವ್ರ ತೋಟ ಅಡಿಕೆ ತೋಟ ಇದೆ. ಅವ್ರ ಅಡಿಕೆ ತೋಟ ಮಾಡ್ಬೇಕಾದ್ರೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಹಳೇ ಪದ್ಧತಿ ಅಂದರೆ ನಮ್ಮ ಹಳೆ ಪದ್ಧತಿ 100 ವರ್ಷದ ಹಿಂದಕ್ಕೆ ಹೋಗ್ಬೇಕು. ಹೌದು. 70 ವರ್ಷದಿಂದ ಈಗಡೆಗೆ ಹಾಳಾಗಿರೋ ಪದ್ಧತಿ. ಹೌದು. ಅವ್ರಿಗೆ ಈ ಯೂನಿವರ್ಸಿಟಿಯವ್ರು ಬಂದು ಎಲ್ಲ ಟೀಚಿಂಗ್ ಮಾಡ್ತಾರೆ, ಏರೋವೇಷನ್ ಆಗಬೇಕು ಅಂತ. ಆ ಏರೋವೇಷನ್ ಪ್ರಾಸೆಸಲ್ಲಿ ಏನು ಮಾಡ್ತಾರೆ, ಬೇರು ಬಿಡಿಸ್ತಾರೆ. ಅದು ದೊಡ್ಡ ತಪ್ಪು ಆ್ಯಕ್ಚುಲಾಗಿ. ಬೇರು ಬಿಡಿಸ್ತಾರೆ, ಅದನ್ನು ಎಲ್ಲಿ ಕಲ್ತಿದ್ರು 70 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮ ಮಾವರು ನೋಡ್ತಾ ಇದ್ವಿ, ಅದು ಬೇರು ಅನ್ನೋದನ್ನ ನಾವು ಟಚ್ ಮಾಡಬಾರ್ದು. ಅದು ಹೌದು, ಭಾಳ ಸೆನ್ಸಿಟಿವ್ ಆಗಿರೋದು, ಅದರಲ್ಲಿ ಭಾಳ ಒಂದು ಮಾಲಿಕ್ಯೂಲ್ಸು ಅದರಲ್ಲೆಲ್ಲ, ಅದನ್ನು ಟಚ್ ಮಾಡಬಾರ್ದು. ಆದರೆ ಇವ್ರೇನು ಮಾಡ್ತಾರೆ, ಆ ಗಿಡದ ಒಂದು 5 ಅಡಿ ಸುತ್ತ ಬೇರ್ನ ಫ್ರೀ ಮಾಡ್ತಾರೆ, ಬೇರು ಬಿಡಿಸ್ತಾರೆ. ಮತ್ತೆ ಹಳೆ ಬೇರುಗಳನ್ನ ತರದಾಕುವಂತ ಕೆಲಸ ಏಟ್ ಬೀಳುತ್ತೆ. ಅದಕ್ಕೆ ಗೊಬ್ಬರ ಮತ್ತೆ ಮತ್ತಿತರ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ತುಂಬಿಡ್ತಾರೆ. ಅದೇನಾಗುತ್ತೆ ಅಂದರೆ ಆ ತಕ್ಷಣಕ್ಕೆ ರಾಸಾಯನಿಕ ಗೊಬ್ಬರ ಇಮಿಡಿಯೇಟ್ಲಿ ಅದು ತನ್ನ ಕೆಲಸ ಆರಂಭ ಮಾಡೋದ್ರಿಂದ ಅತಿ ಹೆಚ್ಚು ನೀರನ್ನು ಕೊಡಬೇಕು. ಕೊಟ್ಟರು ಏನಾಗುತ್ತೆ, ಅಲ್ಲಿ ಬೇಗ ಅದ್ರ ಸತ್ವ ಇರೋ ಅಷ್ಟು ಹೀರ್ಕೊಬಿಡುತ್ತೆ, ಸಡನ್ಲಿ ಗ್ರೋತ್ ನಿಂತೋಗ್ತದೆ. ಸೊ ನಮ್ಮ ಸಹಜ ಕೃಷಿಲಿ ಹಂಗಲ್ಲ, ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಸಹಜ ಕೃಷಿನಲ್ಲಿ 2 ಇಂಪಾರ್ಟೆಂಟು. ಈ ಹನಿ ನೀರಾವರಿ ಪದ್ಧತಿ ಬಂತಲ್ವಾ, ಅದು ಈಗ ಏನಾಗಿದೆ, ಅತಿ ಹೆಚ್ಚಾಗಿ ಬಳಕೆ ಆಗಿಬಿಟ್ಟಿದೆ. ಅದು ತಪ್ಪು. ಯಾಕೆಂದರೆ ಹನಿ ನೀರಾವರಿ ಪದ್ಧತಿ ಬಂದಿದ್ದು ಅನಿವಾರ್ಯ ನೀರಾವರಿ ಪದ್ಧತಿ. ಹೌದು, ಅದು ತಪ್ಪಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ರೈತರುಗಳು. ಅನಿವಾರ್ಯ ನೀರಾವರಿ ಪದ್ಧತಿನಲ್ಲಿ ನಮಗೆ ನೀರಿಲ್ಲ, ಬಟ್ ಗಿಡಗಳಿದ್ದಾವೆ, ಅದಕ್ಕೊಂದು ಸ್ವಲ್ಪ, ಈಗ ನಾವು ಬೆಳಗ್ಗೆಯಿಂದ 1 ಲೋಟ ನೀರು ಕುಡಿಯೋದು ಬಿಟ್ಟು 2 ಹನಿ ಅಂತ ಹಾಕಿದ್ರೆ ಏನಾಗುತ್ತೆ? ಹೌದು, ಬದುಕಿರ್ತೀವಿ ಅಷ್ಟೇ. ಅದು ಖುಷಿ ಇರಲ್ಲ ನಮಗೆ. ಸೊ ಭೂಮಿಯಲ್ಲಿ ನಮ್ಮಲ್ಲಿ ಈ ಗುಣಗಳು ಇರ್ಬೇಕಾದ್ರೆ, ಭೂಮಿಯಿಂದನೇ ಬಂದಿರೋ ನಾವು ನಮ್ಗೆ ಈ ಗುಣ ಇರ್ಬೇಕಾದ್ರೆ, ಈ ಗಿಡಗಳಿಗೂ ಅದೇ ರೀತಿಯಾದ ಗುಣಗಳಿದ್ದಾವೆ. ಖಂಡಿತ. ಅನಿವಾರ್ಯ ನೀರಾವರಿ ಪದ್ಧತಿ ಒಂದು ತೊಟ್ಟು ಕೊಟ್ಟಂಗೂ ಇಲ್ಲ, ಬಿಟ್ಟಂಗೂ ಇಲ್ಲ, ಬದುಕಿರ್ತೀವಿ. ಸೊ ಈ ಪದ್ಧತಿನಲ್ಲಿ ಏನಾಗುತ್ತೆ, ಈಗ ನನಗೆ ಏನಾದರೂ ಕೆಲಸ ಬೇಕು ಅಂದರೆ ಬೆಂಗಳೂರಿಗೆ ಹೋಗ್ತೀನಿ, ಆ್ಯಪಲ್ ತರಬೇಕು ಅಂದರೆ ಮಾರ್ಕೆಟ್ಗೆ ಹೋಗ್ತೀನಿ, ತಿನ್ನೋದಕ್ಕೆ ಎಲ್ಲಿ ಬೇಕೋ ಹುಡಿಕೊಂಡು ಹೋಗ್ತಾ ಇರ್ತೀನಿ. ಸೊ ಇದರಲ್ಲೂ ಅದೇ ಪದ್ಧತಿನಲ್ಲಿ ನಾವು ಯಾವಾಗ ಅನಿವಾರ್ಯ ನೀರು ಪದ್ಧತಿ ಮಾಡ್ತೀವೋ ಇಲ್ಲಿ ಗಂಟಾಗುತ್ತೆ. ಅದೇನಾಗುತ್ತೆ, ಬೇರು ಆ ನೀರಿನ ತೇವಾಂಶ ಎಷ್ಟಿರ್ತದೋ ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಬೇರು ಇರುತ್ತೆ, ಬೇರು ಎಲ್ಲ ಬೇರುಗಳು ಬರಲೇಬೇಕು. ಅವು ಏನಾಗುತ್ತೆ, ಗಂಟಾಗ್ತವೆ, ಸುತ್ತೊಡಿತವೆ, ಸುತ್ತು ಬಿಡ್ತವೆ, ಎಲ್ಲ ಸುತ್ತಿ 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 ಅವು ಗಂಟಾಗ್ಬಿಡ್ತವೆ. ಗಂಟಾದಾಗ ಅದರಲ್ಲಿ ಏರೋವೇಷನ್ನು ಇರಲ್ಲ, ಅದರಿಂದ ಜಾಸ್ತಿ ಇರೋಲ್ಲ, ನಿಮಗೆ ಬೆಳೆ ಒಂದು ಇದು ಕಡಿಮೆ ಆಗುತ್ತೆ. ಸೊ ನಮಗೆಲ್ಲರಿಗೂ ಗೊತ್ತಿದೆ, ನಾವು ಎಷ್ಟೇ ಬೋರ್ವೆಲ್ ಹಾಕಿ ಏನೇ ಮಾಡಿದ್ರು ಅದು ನಮ್ಮ ಒಂದು ಆರ್ಟಿಫಿಷಿಯಲ್ ಆಗಿ ಸೆಟ್ ಮಾಡಿರೋ ಒಂದು ಫೆಸಿಲಿಟಿ ಅಷ್ಟೇ. ಹೌದು. ಮಳೆಯಲ್ಲಿ ಬೆಳೆದಿರೋ ಒಂದು ಬೆಳೆಗಳಲ್ಲಿ ಅತಿ ಹೆಚ್ಚವಾಗಿ ಇಳುವರಿ ಇದೆ. ಅದು ಬಂದಾಗೇ ನಮಗೆ ಇಳುವರಿಗಳೆಲ್ಲ ಜಾಸ್ತಿ ಬರೋದು. ಹೌದು. ಸೊ ಅದು ಹೇಗೆ, ತುಂತುರು ಹನಿ ಮಳೆ ಪದ್ಧತಿ ಅಂದರೆ ಸ್ಪ್ರಿಂಕ್ಲರ್ ಸಿಸ್ಟಮ್, ಅದು ನಾವು ಅದು ಕೂಡ ಆರ್ಟಿಫಿಷಿಯಲಿ ಒಂದು ರೈನ್ ಪದ್ಧತಿನಲ್ಲಿ ಮಾಡ್ತಾ ಇರೋದು. ಬಟ್ ಇಟ್ ಈಸ್ ಬೆಟರ್ ದೆನ್ ಹನಿ ನೀರಾವರಿ ಪದ್ಧತಿ. ಸೊ ಯಾಕೆ ಅಂದರೆ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಒಂದು ಅವು ಎಲ್ಲ ಸುತ್ಕೊಂಡು ಅಲ್ಲೇ ಬೆಳ್ಕೊತವೆ, ಯಾವ ಬೇರುಗಳೆಲ್ಲ ಅವು ಏರೋವೇಷನ್ ಆಗೋದಿಲ್ಲ. ನಂಬರ್ 1. ಯಾಕಂದರೆ ಇಟ್ ಈಸ್ ಟ್ರೈನ್ಡ್, ಬೇರುಗಳು ಟ್ರೈನ್ಡ್ ಆಗ್ತವೆ. ಇಲ್ಲೇ ಸಿಗುತ್ತಾ ನೀರು, ನಾನು ಇಲ್ಲೇ ಇದ್ಬಿಡ್ತೀನಿ, ಎಲ್ಲೂ ಹೊರಗಡೆ ಹೋಗುವಂತಹ ಕೆಲಸವನ್ನು ಮಾಡಲ್ಲ, ಅವಕಾಶ ಇರೋದಿಲ್ಲ. ನಂಬರ್ 1. ನಂಬರ್ 2 ಬಂದು ಈಗ ಏರೋವೇಷನ್ ಇರಲ್ಲ, ಅದಕ್ಕೆ ಎಷ್ಟೇ ನೀವು ಫರ್ಟಿಲೈಸರ್ ಕೊಟ್ಟರು ಅದಕ್ಕೆ ಕೆಪಾಸಿಟಿ ಕಡಿಮೆ ಇರುತ್ತೆ. ಈಗ ನಾವು ತುಂತುರು ಹನಿ ಅಥವಾ ಸ್ಪ್ರಿಂಕ್ಲರ್ ಪದ್ಧತಿನಲ್ಲಿ ಏನಾಗುತ್ತೆ, ಇಡೀ ತೋಟನೇ ನಾವು ಏನು ಮಾಡಿರ್ತೀವಿ, ತಂಪಾಗಿ ಇಟ್ಟಿರ್ತೀವಿ, ನೀರು ಎಲ್ಲ ಕಡೆನೂ ಇರುತ್ತೆ. ಆವಾಗ ಈ ಬೇರುಗಳು ಸರಾಗವಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಆವಾಗ ಸ್ಪ್ರೆಡ್ ಆದಾಗ ನಮ್ಮ ಭೂಮಿನಲ್ಲಿ ಪದರಗಳು ಕ್ರಿಯೇಟ್ ಆಗ್ತವೆ, ಏನು ಹೋಲ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತವೆ. ಹೌದು. ಆ ಪದರಗಳು ಕ್ರಿಯೇಟ್ ಆದಾಗ ನಮ್ಮ ಭೂಮಿನಲ್ಲಿ ಏರೋವೇಷನ್ ಅದು ಆಟೋಮೆಟಿಕ್ಕಾಗಿ ನೇಚರೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಯಾವ ಕಾಡಿಗೆ ಹೋಗಿ ಯಾವ ಬೇರೆ ಕಿತ್ತಿರೋರು ಇದ್ದಾರೆ ಹೇಳ್ರಿ? ಏನು ಮಾಡಿಲ್ಲ. ಕಾಡಲ್ಲಿ ಚೆನ್ನಾಗಿ ಬಂದುವ ಮರ, ನಾಡಲ್ಲಿ ಚೆನ್ನಾಗಿ ಬಂದುವ ಮರ. ಕಾಡಲ್ಲಿ ನಿಂತ್ಬಿಟ್ಟಿರ್ತವೆ 45-50 ಅಡಿಗಳು, ಯಾವೂ ಬಿದ್ದಿರಲ್ಲ. ಎಲ್ಲ ಕಡೆ ಬೇರುಗಳು ಹರಡ್ಕೊಂಡು ಬೇರೆ ನಿಂತಿರ್ತಾವೆ ಗೊತ್ತಾ, ಹಿಂಗ್ ನಿಂತಿರ್ತವೆ.
ಕ್ರಾಸ್ ಆಗಿಲ್ಲ ಇರ್ತವೆ. ಹಿಂಗೆ ನಿಂತಿರ್ತವೆ. ನೀವು ನೋಡಿ ಬೇಕಾದ್ರೆ ಕಾಡಿನಲ್ಲಿ ಬೆಟ್ಟದಲ್ಲಿ ಆಗಲಿ ಅಥವಾ ರೋಡ್ ಸೈಡಲ್ಲಿ ಆಗಲಿ ನಾವು ಬಿದ್ದುಬಿಡುತ್ತೆ ಅನ್ನತ್ತೆ. ಬಟ್ ಅಷ್ಟು ಎತ್ತರವಾಗಿ ಬೆಳೆದಿದ್ರು ಆದರೆ ಅಷ್ಟು ಎತ್ತರ ಮರ, ಅಷ್ಟು ತೂಕದ ಮರ ನಮಗೆ ಎತ್ತಕ್ಕೂ ಆಗಲ್ಲ, ಕ್ರೇನ್ ಬಂದರೂ ಆಗೋದೇ ಇಲ್ಲ. ಆ ಬೇರುಗಳಲ್ಲಿ ಎಷ್ಟು ತಾಕತ್ತಿರಬೇಕು, ಎಷ್ಟು ದೂರ ಆ ಬೇರುಗಳು ಹೋಗಿರ್ಬೇಕು, ಹೇಗಿರಬೇಕು ಅಂತ. ಅಂದರೆ ಮನುಷ್ಯ ಈ ಬೇರುಗಳ ಜೊತೆ ಆಟ ಆಡೋದು ಸರಿ ಇಲ್ಲ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಹೇಳೋದೇನೆಂದರೆ ಅನಿವಾರ್ಯ ಅಥವಾ ಹನಿ ನೀರಾವರಿ ಪದ್ಧತಿನ ನಿಲ್ಲಿಸ್ಬಿಡಬೇಕು. ನೀರಿದೆಯಾ ನಿಮ್ಮ ಹತ್ರ? ನೀರಿಲ್ಲ ಅಂದರೆ ಓಕೆ, ಏನು ಮಾಡೋದಕ್ಕಾಗೋದಿಲ್ಲ. ನೀರಿಲ್ಲ ಅಂದ್ರೂ ಆ್ಯಕ್ಚುಲಾಗಿ 1 ಇಂಚು 2 ಇಂಚಿನಲ್ಲಿ ನಾವು ತುಂತುರು ಹನಿಯ ಪದ್ಧತಿ ಮಾಡ್ಬೋದು. ಕೆಲಸ ಜಾಸ್ತಿ ಇರುತ್ತೆ, ಯಾಕಂದರೆ ವಾಲ್ಸ್ಗಳು ಜಾಸ್ತಿ ಹಾಕ್ಬೇಕು, ಬ್ಯಾಚ್ ಮಾಡ್ಕೊಳ್ಬೇಕು. ಆದಷ್ಟು ನಾವು ತುಂತುರು ನೀರಾವರಿ ಪದ್ಧತಿ ಮಾಡಲೇಬೇಕು. ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಏರೋವೇಷನ್ ಕ್ರಿಯೇಟ್ ಆಗುತ್ತೆ, ಬೇರ್ ಕ್ರಿಯೇಟ್ ಆಗುತ್ತೆ, ಮತ್ತು ಪೋಷಕಾಂಶಗಳು ಜಾಸ್ತಿ ಆಗ್ತವೆ. ಹೌದು. ಅದು ಇನ್ನೊಂದು ಅನಿವಾರ್ಯ ಪದ್ಧತಿ ಅಥವಾ ಹನಿ ನೀರಾವರಿ ಪದ್ಧತಿ ಸೋಂಬೇರಿ ಪದ್ಧತಿ. ಅದು ಯಾಕೆಂದರೆ ಎದುರ್ತಾರೆ, ನೀರಿಲ್ಲ ಹಾಕ್ಬಿಡೋಣ, ಕಳೆ ಬರುತ್ತೆ, ಇಲ್ಲ ಪೇಪರ್ ಹಾಸ್ಬಿಡೋಣ, ಮುಚ್ಚಿಬಿಡೋಣ, ನೀರಿಲ್ಲ ಹಾಕಿದ್ರೆ ಬೇರೆ ಏನೋ ಬೆಳೆಯುತ್ತೆ, ಇದು ಬೆಳೆಯಲ್ಲ. ಆ್ಯಕ್ಚುಲಿ ಲೆಕ್ಕಾಚಾರ ತಪ್ಪು. ಆ ಎಲ್ಲ ಕಳೆಗಳು ಬರಬೇಕು ಅನ್ನೋದು ಗೊತ್ತಿಲ್ಲ. ಬರಬೇಕು ಅವೆಲ್ಲ ಅಲ್ಲ, ಬರಬೇಕು. ಯಾಕೆಂದರೆ ಈಗ ಸ್ಪ್ರಿಂಕ್ಲರ್ ಹಾಕಿದಾಗ ಏನಾಗುತ್ತೆ, ಎಲ್ಲ ಕಡೆ ನೀರು ಬೆಳೆಯುತ್ತೆ. ನಾವು ಸ್ಪೇಸಿಂಗಿಗೋಸ್ಕರ ನಾವೇನು ಮಾಡಿರ್ತೀವಿ, ದೂರ ಹಾಕಿರ್ತೀವಿ. ಈ ಜಾಗದಲ್ಲಿ ಏನಾದರೂ ಬೆಳೆಯುತ್ತೆ. ಆ ಭೂತಾಯಿ ಯಾವತ್ತೂ ಬರಡು ಆಗೇ ಇರಲ್ಲ. ನೋಡಿ, ಈಗ ಈ ಕಳೆ ಹೋಗ್ಸೋದಕ್ಕೆ ರೌಂಡ್ ಅಪ್ ತಂದರು, ಮತ್ತೊಂದು ಹಲವಾರು ಕಳೆನಾಶಕ ಔಷಧಿಗಳನ್ನು ತಂದರು. ನಾವು 20-30 ವರ್ಷದಿಂದ ಕಳೆ ಔಷಧಿ ಹೊಡಿತಾ ಇದ್ದೀವಿ. ಯಾರಾದರೂ ಹೋಗ್ಸೋಕ್ಕೆ ಸಾಧ್ಯ ಆಗಿದೆಯಾ? ಎಲ್ಲಿ ಇಲ್ಲ, ಆಗಿಲ್ಲ. ಯಾಕಂದರೆ ಭೂಮಿ ತಾಯಿ ಗೊತ್ತು ತನಗೆ ಏನು ಬೇಕೋ ಅದನ್ನು ಬೆಳೆಸ್ಕೋತಾಳೆ. ಹೋಗ್ಸಿದ್ರು ಕಳೆ, ಈ ಕಳೆ ಹೋಗಿದ್ಬಿಟ್ಟು ಹೊಸ ಕಳೆ ಇನ್ನೊಂದು ಬೇರೆ ಬರುತ್ತೆ. ನೋಡಿ ನಿಮ್ಮ ಜಮೀನಲ್ಲೇ ನೋಡಿ, 2 ವರ್ಷಕ್ಕೊಂದ್ಸಲ ಹತ್ರದಲ್ಲಿ ನೋಡಿದಾಗ ಬೇರೆ ಬೇರೆ ಥರದ ಕಳೆಗಳು ಇದಾವೆ. ಹೌದು, ಅದಕ್ಕೆ ಗೊತ್ತು. ಇನ್ನೊಂದು ಏನಂದರೆ, ಇದು ಯಾವ ಆಕ್ಸಿಡೆಂಟ್ ಅಲ್ಲ, ಸುಮ್ಮನೆ ಬಂದಿರೋದಲ್ಲ. ಇಟ್ ಈಸ್ ವೆರಿ ವೆಲ್ ಕ್ಯಾಲ್ಕುಲೇಟೆಡ್ ಆ್ಯಂಡ್ ವೆರಿ ವೆಲ್ ಪ್ಲ್ಯಾಂಡ್ ಬೈ ನೇಚರ್. ಇದು ನಾವು ಸುಮ್ಮನೆ ಏನೋ ಹೇಳ್ತೀವಿ, ಎಲ್ಲ ನಮಗೆ ಗೊತ್ತಿರೋವಷ್ಟು. ನಾವು ಅದಕ್ಕೆ ಅದು ಹೆಂಗಿದೆಯೋ ಅದು ನಾವು ಒಂಥರ ಸರ್ಪ್ರೈಸಾಗಿ ನೋಡಬೇಕೇ ಹೊರತು ಎಲ್ಲನೂ ಎಕ್ಸ್ಪ್ಲನೇಷನ್ ಕೊಡಬಾರ್ದು ಆ್ಯಕ್ಚುಲಾಗಿ. ಸೊ ಇದೇನಿದೆ ಅದು ಕರೆಕ್ಟ್ ಇದೆ. ದಟ್ಸ್ ಹೌ ಐ ಟೇಕ್ ಇಟ್. ಯಾಕಂದ್ರೆ ನೇಚರ್ ಈಸ್ ಆಲ್ವೇಸ್ ಪರ್ಫೆಕ್ಟ್, ಶಿ ವಿಲ್ ನೆವರ್ ಗೋ ರಾಂಗ್. ಸೊ ಈ ಗಿಡ ಎಲ್ಲ ಕಿತ್ತಾಕಿದ್ಮೇಲೆ ಇಲ್ಲೇನು ಒಬ್ಬರೇ ಇದ್ದಾರೆ ಅಂದ್ಕೊಂಡಿದ್ದೀವಿ. ನಮ್ಮ ಕಣ್ಣು ಕಾಣಿಸ್ತಾ ಇರೋದು ಅಷ್ಟೇ. ಮೈಕ್ರೋ ನ್ಯೂಟ್ರಿಯೆಂಟ್ಸು, ಮೈಕ್ರೋ ಇನ್ಸೆಕ್ಟ್ಸು, ಎಷ್ಟೊಂದು ಬೇರೆ ಹುಳಗಳು ತಿನ್ನೋದಕ್ಕೆ ಬೇಕಾದಷ್ಟು ರೆಡಿಯಾಗಿರೋ ಇದ್ದಾವೆ. ಅವೆಲ್ಲ ಇರೋದಕ್ಕೆ ನಾವು ಇವತ್ತು ನಾವು ಬದುಕಿರೋದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಅಂದರೆ ಅಲ್ಲಿ ಯಾವುದೋ ಒಂದು ಜೈವಿಕ ಕ್ರಿಯೆ ನಡೀತಾ ಇದೆ, ನಮಗೆ ಗೊತ್ತಿಲ್ಲ. ಅದು ಇದನ್ನೆಲ್ಲ ತೆಗೆದಾದ್ಮೇಲೆ ಆ ಜೈವಿಕ ಕ್ರಿಯೆ ಎಲ್ಲ ನಿಂತೋಗುತ್ತೆ, ಅದು ಬೆಳೆಗೆ ಹೋಗುತ್ತೆ. ಅವಾಗ ಬೆಳೆಗೆ ಏನಾಗುತ್ತೆ, ಆಬ್ವಿಯಸ್ಲಿ ರೋಗಗಳು. ಆ ರೋಗ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಬಂದು ಔಷಧಿ ಸ್ಪ್ರೇ ತಂದು ಹೊಡಿತೀವಿ, ದುಂದು ವೆಚ್ಚ, ಆರೋಗ್ಯ ವಿಷ ತಿನ್ನಿಸ್ತೀವಿ ಎಲ್ಲರಿಗೂ. ಕೊಲ್ತಾಗಿ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು. ಹೌದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಾಡಿನಲ್ಲಿ ದೇಹಕ್ಕೆ ಹೋಗುತ್ತೆ. ಇವತ್ತು ನಮ್ಮಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಾದ್ರು ಸ್ಟ್ರೈಕ್ ಮಾಡಿಬಿಟ್ರೆ ಇವತ್ತಿಂದ ನಾವು ಏನು ಮಾಡಲ್ಲ, ಸುಮ್ಮನೆ ಇರ್ತೀವಿ ಅಂತ. ಬ್ಯಾಕ್ಟೀರಿಯಾಸ್ 8 ಮಿನಿಟ್ಸಲ್ಲಿ ಸೀಸ್ ಡೆಡ್ ಎಂಟೈರ್ ಹ್ಯೂಮನ್ ಬೀಯಿಂಗ್. 8 ಮಿನಿಟ್ಸ್ ತೊಗೊಳ್ಳಲ್ಲ. ಹೌದು, 8 ಮಿನಿಟ್ಸಲ್ಲಿ ಇಟ್ ಜಸ್ಟ್ ಟೇಕ್ಸ್ ಫ್ಯೂ ಸೆಕೆಂಡ್ಸ್ ಟು ಸ್ಟಾರ್ಟ್ ಡಿಕೇಯಿಂಗ್ ಅವರ್ ಬಾಡಿ. ಎಂಟೈರ್ ವರ್ಲ್ಡ್ ವಿಲ್ ಸೀಸ್ ಬೈ 8 ಮಿನಿಟ್ಸ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಾದರೂ ಬ್ಯಾಕ್ಟೀರಿಯಾಸ್ ಏನಾದರೂ ಟ್ರೈ ಮಾಡಿ ನಾವು ವಿ ಆರ್ ನಾಟ್ ವರ್ಕಿಂಗ್ ಫಾರ್ 5 ಮಿನಿಟ್ಸ್ ಅಂದರೆ ದಟ್ ಈಸ್ ದ ಕೆಪಬಿಲಿಟಿ, ದಟ್ ಈಸ್ ದ ಕೆಪಾಸಿಟಿ ಆಫ್ ದ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ನಮ್ಗೆ ಅರ್ಥ ಆಗಿಲ್ಲ ಅದು. ಸೊ ಈ ಗಿಡಗಳಿಗೆ ಅದನ್ನು ಹಾಕಿ ಕೊಲೆ ಮಾಡಿ ಆ ವಿಷಪೂರಿತನ ಬಿಟ್ಟು ಅದನ್ನೇ ನಾವು ತಿಂದು ಯಾಕೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಯಾಕೆ ಕ್ಯಾನ್ಸರ್ ಬರಬಾರ್ದು, ಕ್ಯಾನ್ಸರ್ ಯಾಕೆ ಬರಬಾರ್ದು, ಎಲ್ಲರೂ ಯಾಕೆ ಎಲ್ಲ ಹಾಸ್ಪಿಟ್ಲ್ಗಳು ಯಾಕೆ ಇಷ್ಟೊಂದು ಬ್ಯುಸಿ ಇದ್ದಾವೆ? ನಮ್ಮ ಹಳ್ಳಿನಲ್ಲಿ ನಮ್ಮ ಇದರಲ್ಲಿ ಎಷ್ಟು ಹಾಸ್ಪಿಟ್ಲ್ಗಳಿದ್ವು? ಇರಲಿಲ್ಲ. ಒಂದು ಹುಡ್ಕೊಂಡು ಹೋಗ್ಬೇಕಿತ್ತು ಆ್ಯಕ್ಚುಲಾಗಿ. ಅದು ಗಾಡಿನಲ್ಲಿ ಹೋಗೋರು, ಎತ್ತಿನ ಗಾಡಿನಲ್ಲಿ ಹೋಗೋರು. ಈಗ ಆಂಬುಲೆನ್ಸ್ ಹೋದ್ರೂ ದೇ ಆರ್ ನಾಟ್ ಏಬಲ್ ಟು ರೀಚ್ ಆ್ಯಂಡ್ ಡೂ ಥಿಂಗ್ಸ್ ಆ್ಯಕ್ಚುಲಾಗಿ. ಎಷ್ಟು ಹಾಸ್ಪಿಟ್ಲ್, ಪ್ರತಿಯೊಂದು ಹಾಸ್ಪಿಟಲ್ ಬ್ಯುಸಿ, ಪ್ರತಿಯೊಂದು ಹೋಟೆಲ್ ಬ್ಯುಸಿ. ಇಟ್ಸ್ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್. ಇಷ್ಟೆಲ್ಲ ಯಾಕೆ ಇಷ್ಟೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಾಗಿ. ಏನು ಬೇಕಂದರೆ ವಿ ಆರ್ ಸೋ ಫೀಲಿಂಗ್ ಬ್ಯಾಡ್ ದ್ಯಾಟ್ ಅವರ್ ಕಿಡ್ಸ್ ವಿಲ್ ನಾಟ್ ಹ್ಯಾವ್ ಎ ಗುಡ್ ಡೇಸ್. ಖಂಡಿತ ಈಸ್ ಅ ಪ್ರಾಬ್ಲಮ್. ಸೊ ಅದಕ್ಕೆ ವಿ ಸ್ಟಾರ್ಟೆಡ್ ದಿಸ್ ಲಿಟಲ್ ಬಿಟ್ ಆ್ಯಸ್ ಅ ಮಾಡೆಲ್. ಇದನ್ನು ನಾವು ಪರ್ಪಸ್ಫುಲ್ಲಾಗಿ ಈ ಪ್ಲಾಟ್ನ ಐ ರಿಯಲಿ ನಾಟ್ ಕೇರ್ಡ್ ಅಬೌಟ್ ಇಟ್. ಆ ಲೇಯರ್ ತೆಗೆದುಬಿಟ್ಟೆ, 1 ಇಂಚ್ 2 ಇಂಚ್ ತೆಗೆದುಬಿಟ್ಟು ಸೋರ್ತಾ ಇರೋ ರಕ್ತನ ಬ್ಯಾಂಡೇಜ್ ಹಾಕಿ ನಿಲ್ಲಿಸ್ಬಿಟ್ಟೆ. ಸೊ ಇದನ್ನು 1-2 ಇಂಚ್ ತೆಗೆದುಬಿಟ್ಟಾದ್ಮೇಲೆ ಐ ಹ್ಯಾವ್ ಎ ಲಾಟ್ ಆಫ್ ಕಾನ್ಫಿಡೆನ್ಸ್ ಇಟ್ ವಿಲ್ ಕಮ್ ಬ್ಯಾಕ್ ಅಂತ. ಯಾಕೆ ಗೊತ್ತಾ, ನನ್ನ ಮೇಲಲ್ಲ, ಭೂಮಿ ಮೇಲೆ. ಶಿ ವಿಲ್ ನೆವರ್, ಅವಳು ಯಾವಾಗಲೂ
ನೀರು ಕೊಟ್ಟಾಗ ಶಿ ನೋಸ್ ವಾಟ್ ಟು ಡೂ ವಿತ್ ದಟ್ ಆ್ಯಕ್ಚುಲಿ ವೆರಿ ವೆಲ್ ಇಂಟೆಲಿಜೆನ್ಸ್ ಆ್ಯಕ್ಚುಲಿ. ಈಗ ನಮ್ಮ ಕೈಯಲ್ಲಿ ನಮ್ಮ ಜಾಬ್ ಒಂದು ಕಿತ್ಕೊಂಡ್ಬಿಟ್ರೆ ನಮ್ಮ ಆಫೀಸವರು ಹಲ್ ಬಿ ಸೋ ಸ್ಟ್ರೆಸ್ಡ್ ಔಟು. ಹೌದು. ಬಿಕಾಸ್ ಐ ಇಡಿಯಟ್ ಐ ಓನ್ಲಿ ನೋ ವಾಟ್ ಐ ಟಾಟ್ ಫಾರ್ ಲಾಸ್ಟ್ 20 years. ಅದಾದಮೇಲೆ ಐ ಗೆಟ್ ಸೋ ಸ್ಟ್ರೆಸ್ಡ್ ಔಟ್ ದಟ್ ಜಾಬ್ ಇಸ್ ನಾಟ್ ದೇರ್, ದಟ್ ಈಸ್ ನಾಟ್ ದೇರ್. ಶಿ ಈಸ್ ನಾಟ್ ಲೈಕ್ ದಟ್. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದ್ಸಲ ಒಂದು ಮಳೆ ಬಂದ್ಬಿಡಲಿ, ಶಿ ನೋ ವಾಟ್ ಟು ಬ್ರಿಂಗ್ ಇಟ್ ಬ್ಯಾಕ್. ಸೊ ಐ ಹ್ಯಾವ್ ಎ ಕಾನ್ಫಿಡೆಂಟ್ ಆನ್ ದಟ್ ಒನ್. ಸೊ ಐ ಥಿಂಕ್ ಇನ್ ನೆಕ್ಸ್ಟ್ 6-7 months ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್ ಫಾರ್ ಶೂರ್. ಅದಕ್ಕೆ ಆಂಬಿಯನ್ಸ್ ಕ್ರಿಯೇಟ್ ಮಾಡ್ತೀನಿ. ವಾಟ್ ಈಸ್ ಮೈ ಆಂಬಿಯನ್ಸ್? ಡೋಂಟ್ ಡೂ ಎನಿಥಿಂಗ್. ಗಿವ್ ವಾಟರ್, make sure that I give enough water, and then literally I'm saying I'm not supplying any ingredients. ಹೊರಗಡೆಯಿಂದ ತಂದು ಏನು ಇಂಗ್ರೀಡಿಯೆಂಟ್ಸ್ ಆಗ್ತಾ ಇಲ್ಲ. ಹಸುಗಳಿದ್ದಾವೆ, ತಿನ್ಕೊಂಡು ಮೇಯ್ಕೊಂಡು ಅವು ಖುಷಿಯಾಗಿ ಓಡಾಡ್ತಾ, ಅವು ಸಗಣಿ ಆಗ್ತವೆ, ಅಲ್ಲೇ ಗಂಜಲಾಗ್ತವೆ. ಸೊ ಸಹಜವಾಗಿ ಏನೇನು ನಡಿಬೇಕು ಎಲ್ಲವೂ ನಡೀತಾ ಇದೆ. ಸೊ ಅದಕ್ಕೆ ಮತ್ತೆ ನನಗೇನು ನನಗನ್ಸುತ್ತೆ, ಯಾಕಂದರೆ ಎಲ್ಲ ರೈತರುಗಳು ಬೇರೆ ಬೇರೆ ರೀತಿಯಾಗಿ ನೋಡ್ತಾರೆ. ಇವನ ಹತ್ರ ದುಡ್ಡಿದೆ, ಹಿಂಗೆ ಮಾಡ್ತಾನೆ ಅಂತ. ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ರೈತ ಆದನು ಬೇಕಾದಷ್ಟು ಮಾಡ್ಬೋದು. 6 ತಿಂಗಳು ಕ್ರಾಪ್ ಇದೆ, ಏನು ನುಗ್ಗೆ ಆಯಿತಾ. 6 ತಿಂಗಳಾದಮೇಲೆ 1 ವರ್ಷಕ್ಕೆ ಬಾಳೆ ಕ್ರಾಪ್ ಇದೆ, ಹೊಟ್ಟೆ ತುಂಬಿಸ್ಕೊಬೋದು. ಹೊಟ್ಟೆಯನ್ನು ತುಂಬಿಸ್ಕೊಂಡು ಕಂಫರ್ಟಬಲ್ ಆಗಿ ಲೀವ್ ಮಾಡ್ಬೋದು ಒಂದು ಎಕರೆನಲ್ಲಿ. ಖಂಡಿತ ಆದಾಯ ಸಿಕ್ಕೇ ಸಿಗುತ್ತೆ. ಅವ್ನಿಗೆ ಇನ್ನೂ ಟೈಮ್ ಇರುತ್ತೆ, ಮಧ್ಯದಲ್ಲಿ ಜಾಗ ಇರುತ್ತೆ. ಟೊಮೆಟೊಸ್ ಹಾಕೊಬೋದು, ತರಕಾರಿಗಳು ಹಾಕೊಬೋದು, ಅವನು ತಿನ್ಬೋದು, ಬೇರೆಯವ್ರಿಗೂ ಮಾರ್ಬೋದು. ಇದೇ ಆ್ಯಕ್ಚುಲಾಗಿ ವಿ ಆರ್ ನಾಟ್ ಲುಕಿಂಗ್ ಎಟ್ ಲೈಕ್ ಲ್ಯಾಕ್ಸ್ ಟುಗೆದರು. ಒಂದು ಎಕರೆನಲ್ಲಿ 2-3 ಲಕ್ಷ ಒಟ್ಟಿಗೆ ಬಂದ್ಬಿಡ್ಬೇಕು, ಹಂಗೆ ಮಾಡ್ಬಿಡ್ಬೇಕು, ಹಿಂಗೆ ಮಾಡಬೇಕು. ನೋ, ಇಟ್ ಡಸಂಟ್ ಹ್ಯಾಪನ್. ಬಟ್ ಇದರಲ್ಲಿ ನಿರಂತರವಾಗಿ ಆದಾಯ ತೆಗಿಬೋದು. ಈಗ ಸೀಬೆ ಬೆಳ್ಕೊಳ್ಬೋದು ನಾವು. ಈ ಗಿಡ ನೆಟ್ಟರು ಇನ್ನೊಂದು ವರ್ಷಕ್ಕೆಲ್ಲ ಬರುತ್ತೆ. ಸೊ ಬೇರೆ ಬೇರೆ ಹಣ್ಣಿನ ಗಿಡಗಳಿದೆ. ನಾವು ಕಡಿಮೆ ಅಂದರೂ 50 ರೂಪಾಯಿಂದ ಆರಂಭ ಆಗ್ತದೆ ಎಲ್ಲ ಹಣ್ಣಿನ ಬೆಲೆಗಳು ಕೂಡ. 50ರಿಂದ 200-250 ರೂಪಾಯಿ ತನಕ ಹೋಗ್ತದೆ. ನಮಗೆ ತಿಂಗಳಲ್ಲಿ ಒಂದು 100 kg ಹಣ್ಣು ಮಾರಾಟ ಮಾಡ್ತು ಅಂದ್ರೆ ಒಂದು 5,000-10,000 ರೂಪಾಯಿ ಆದಾಯ ಇದೆ. ಸೊ ಕರಿಬೇವಿನ ಸೊಪ್ಪಿದೆ, ಬಾಳೆಹಣ್ಣಿದೆ, ಬೇರೆ ಬೇರೆ ಸೊಪ್ಪುಗಳನ್ನು ಬೆಳ್ಕೊಳ್ಬೋದು, ತರಕಾರಿಗಳನ್ನ ಬೆಳ್ಕೊಳ್ಬೋದು. ಸೊ ನಾವೇ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿ, ಅಥವಾ ಹೌದು, ಈಗ ನಮ್ಮದೇ ಒಂದು ಸಹಜ ಕೃಷಿಯಿಂದ ಬೆಳೆದಂಥ ಹಣ್ಣು ತರಕಾರಿಗಳನ್ನ ನಾವು ನೇರವಾಗಿ ಗ್ರಾಹಕರಿಗೆ ಕೊಡ್ತೀವಿ ಅಂದರೆ, ಈಗ ನಾವು ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ ಬಟರ್ ಫ್ರೂಟನ್ನು ಎಲ್ಲ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಹಾಗೆ ಮಾಡಿಕೊಂಡ್ರೆ ಆರಾಮಾಗಿ ಒಂದು 20ರಿಂದ 50 ಜನ ಗ್ರಾಹಕರು ಸಿಕ್ತು ಅಂದರೆ ವರ್ಷ ಪೂರ್ತಿ ಕೊಡ್ಬೋದು. ಸೊ ಏನು ಸಮಸ್ಯೆ ಇಲ್ಲ. ಬದುಕೋಕೆ ಏನು ಬೇಕೋ ಅದಕ್ಕಿಂತ ಅತ್ಯಧಿಕವಾಗಿ ನಾವು ಸಂಪಾದನೆ ಮಾಡ್ಬೋದು. ಇದೆ, ಬಟ್ ಮಾಡುವ ಮನಸ್ಸು ಇರಬೇಕು ಅಷ್ಟೇ. ನಮ್ಮ ಮನಸ್ಥಿತಿಗಳನ್ನು ಬದಲಾವಣೆ ಮಾಡ್ಕೊಳ್ತು ಅಂದರೆ, ಹೌದು, ನಾವು ಮನಸ್ಸು ಮಾಡಿ ನಾವು ಈ ರಾಸಾಯನಿಕ ಕೃಷಿಯನ್ನು ಬಿಟ್ಟು ಖಂಡಿತ ಇದರಲ್ಲಿ ತೊಡಗಿಸ್ಕೊಂಡ್ರೆ ಶೂನ್ಯ ಬಂಡವಾಳ ಅಂತ ಏನು ಹೇಳ್ತೀವಿ, ಆ ಪದ್ಧತಿಯಲ್ಲಿ ನಾವು ಬೆಳ್ಕೊಂಡು ಹೋಗ್ಬೋದು. ಇದು ಏನಂದರೆ ಎಲ್ಲದಕ್ಕೂ ನಮ್ಮಲ್ಲಿ ಬೆನಿಫಿಟ್ಸ್ ಲೆಕ್ಕಾಚಾರ ಇದೆ. ಹೌದು, ಬಂದಿರೋದು ಪ್ರಾಬ್ಲಮ್ ಅದೇ ಬೆನಿಫಿಟ್ಸ್ ಲೆಕ್ಕಾಚಾರ ನಮಗೆ ನಾವೇ ಕ್ವಶನ್ ಮಾಡ್ಕೊಬೋದು. ಹುಟ್ಟಿ 25 ವರ್ಷ ಆದರೂ ನಾನೇನು ಅರ್ನಿಂಗ್ಸೇ ಇರಲಿಲ್ಲ. 25 ವರ್ಷ ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ ಸಾಕಿ ಮಾಡಿರ್ತಾರೆ. ನಾನು ಒಳ್ಳೆ ಮಗ ಬಿಡಿ, ಅದು 2ನೇ ವಿಷಯ. ಬಟ್ ಐ ನೋ majority of the people are different. It's okay. I don't want to point anybody. ಬಟ್ 20 ನಮಗೆ ಹುಟ್ಟಿ ಬೆಳೆದು ಓಡಾಡಿ ಎಲ್ಲ ಸ್ಪೆಂಡ್ ಮಾಡಿ ನಮ್ಮ ಅಪ್ಪ ಅಮ್ಮ ಬಟ್ಟೆ ಗಿಟ್ಟೆಲ್ಲ ಹಾಕಿ ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸಿ 20-25 ವರ್ಷ ಆದಾಗ ಇಂಟರ್ವ್ಯೂನಲ್ಲಿ ಐ ಆಮ್ ಸ್ಟ್ರಗ್ಲಿಂಗು. ಜಾಬ್ ತೊಗೊಳೋದಕ್ಕೆ ಸ್ಟ್ರಗ್ಲಿಂಗು. ಅಲ್ಲೂ ಕ್ಯೂ, ಅಲ್ಲೂ ಕಾಂಪಿಟೇಷನ್ನು. ಓಕೆ, ಒಂದು ಜಾಬ್ ಸಿಗ್ತಾ, ಅಲ್ಲಿ ಒಂದು 2 ವರ್ಷ ಮಾಡೋದಕ್ಕೆ ಅಲ್ಲೂ ಸ್ಟ್ರಗ್ಲಿಂಗು ಜಾಬಲ್ಲಿ. ಓಕೆ, ಬಂದಿರೋ ದುಡ್ಡ, ಲೈಫ್ ಸ್ಟೈಲು, ಕಾರು, ಅದು ಹೆಂಡತಿ ಮಕ್ಕಳು, ಅಲ್ಲಿ ತಿರ್ಗಾ ಮತ್ತೆ ಅವು ಮದುವೆ ಗಿದುವೆ ಎಲ್ಲ ಮಾಡಿ ಉಳಿಸಿದ್ದೆಷ್ಟು? ಯಾವುದು ಉದ್ಧಾರ ಮಾಡಿದ್ದೀನಿ ನಾನು? ಯಾವುದು ಉದ್ಧಾರ ಮಾಡಿದ್ದೀನಿ ಅಲ್ಲಿ? ಅಪ್ಪ ಅಮ್ಮನ ನೋಡ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಆಗ್ಬಿಡೈತೆ ಎಲ್ಲರಿಗೀಗ. ನಾನು ನೋಡ್ಕೊಂಡಿದ್ದೀನಿ, ಅದಕ್ಕೆ ಐ ಡೋಂಟ್ ವಾಂಟ್ ಟು ಟೆಲ್ ಮೈ ನೆಗೆಟಿವ್ ಆರ್ ಎನಿಥಿಂಗ್. ಐ ಆಮ್ ವೆರಿ ಪಾಸಿಟಿವ್. ಐ ಟೇಕ್ ಕೇರ್ ಆಫ್ ಮೈ ಪೇರೆಂಟ್ಸ್, ಎವ್ರಿಬಡಿ ವೆರಿ ವೆಲ್. ಬಟ್ ಈಗಿನ ಕಾಲದಲ್ಲಿ ವಿ ಕೆನಾಟ್ ಎಕ್ಸ್ಪೆಕ್ಟ್. ಬೇರೆ ಮಕ್ಕಳನ್ನ ನಾನು ಅನ್ನೋದು ಬೇಡ, ನನ್ನ ಮಕ್ಕಳು ನಾನು ಐ ಕೆನಾಟ್ ಎಕ್ಸ್ಪೆಕ್ಟ್. ಕೆಪಾಸಿಟಿ ಕಡಿಮೆ ಆಗ್ತಾಯಿದೆ ಹುಡುಗರಿಗೆ. 25 ವರ್ಷ ಅವನಿಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ಅಷ್ಟು ಕಾದು 4 ಹೊತ್ತು ಊಟ, 3 ಹೊತ್ತು ಊಟ ಹಾಕೋದಕ್ಕೆ ಆಗದೆ ಇರೋ ಮಕ್ಕಳುಗಳನ್ನ ಭಾಳ ಎಣಗಾಡ್ತಾ ಇದ್ದಾರೆ ಇವತ್ತು. ಈಗ ಈ ಭೂಮಿ 3 ವರ್ಷ ನಮ್ಮ ಕೈಯಲ್ಲಿ ಕಾಯೋಕ್ಕಾಗಲ್ವ? 4 ವರ್ಷ ಖಂಡಿತ. ಒಂದ್ಸಲ ಹಾಕ್ಬಿಟ್ಟು ಬಿಟ್ಬಿಟ್ರೆ ಇಟ್ ವಿಲ್ ವರ್ಕ್. ಇಟ್ ವಿಲ್ ಗಿವ್ ಮ್ಯಾಜಿಕ್ ಲೈಫ್ ಲಾಂಗ್ 30 years. ಏನು ಬೈಕೊಳ್ಳೋದೇ ಇಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇಟ್ ವಿಲ್ ಗಿವ್ ಸಮ್ ಫ್ರೂಟ್ಸ್ ಫಾರ್ ಯು, ಡೆಫಿನೆಟ್ಲಿ, ನೋ ಪ್ರಾಬ್ಲಮ್. ಈ ರೈತರುಗಳು ಎಲ್ಲ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಎಲ್ಲ ಖಾಲಿ ಜಾಗ ನೋಡ್ತಾ ಇದ್ದೀನಿ ಇಲ್ಲಿ. ಈಗ ಗೋಲ್ಡಂಗೆ ಮಾರ್ಕೊತಾರೆ, ಹೋಗ್ಲಿ ಮಾರಲಿ ಬಿಡಿ, ಪಾಪ ಹತ್ತತ್ರ ಇದೆ, ಸಿಟಿಂಗ್ ಮಾರಬೇಕು. ಸಿಟಿಯಿಂದ ದೂರ ಇರೋವು ಎಲ್ಲ ಜಾಗ ಖಾಲಿ. ನಂಬಿಕೆ ಹೋಗ್ಬಿಟ್ಟಿದೆ. ಮಕ್ಕಳನ್ನ ರೈತರು ಮಾಡಬಾರ್ದು, ಎಲ್ಲ ಜಾಬಿಗೆ ಕಳಿಸ್ಬೇಕು.
ತಿಂಬಕ್ಕೆ ಊಟ ಹಾಕಲ್ಲ, ಗ್ಯಾರಂಟಿ. ಜಾಬ್ಗೆ ಹೋದ್ರೆ ಗ್ಯಾರಂಟಿ. ಇದೇ ಮಕ್ಕಳು 3 ವರ್ಷ 4 ವರ್ಷ ನಾವು ಇದಕ್ಕೆ ಒಂದು ಪ್ರಯತ್ನ ಮಾಡಿ ಕೊಟ್ಬಿಟ್ಟು ಇದನ್ನು ಮಾಡಿಬಿಟ್ರೆ ನಮ್ಮ ಲೈಫು, ನಮ್ಮ ಮಕ್ಕಳ ಲೈಫು ಎಲ್ಲನೂ ಕೇರಿಂಗ್ ಮಾಡುತ್ತೆ ಡೆಫಿನೆಟ್ಲಿ. ಸೊ ಆದರೆ ಆ ತಾಳ್ಮೆ ಇಲ್ಲ ರೈತರಿಗೆ, ಇಲ್ಲ, ಹೋಗ್ಬಿಟ್ಟಿದೆ. ಹಾಕಿದ ತಕ್ಷಣ 3 ತಿಂಗಳಿಗೆ ಬಂದುಬಿಡ್ಬೇಕು. ಇರಲಿ, ನಾವು ಅದನ್ನು ಖಂಡಿಸೋದು ಬೇಡ. 2 ಎಕರೆ ಇದ್ದರೆ 1 ಎಕರೆ ಇದೆ, ಅರ್ಧ ಅದು ಮಾಡಿ ಅರ್ಧ ಇದು ಮಾಡಿ. ಓಕೆ, ನಾನು ಅರ್ಧ ಅದನ್ನು ಬಿಡೋದಕ್ಕೆ ಹೇಳೋದಕ್ಕೆ ಮನಸ್ಸಿಲ್ಲ, ಯಾಕಂದರೆ ಯೂನಿವರ್ಸಿಟಿಯವರು ಆಲ್ರೆಡಿ ಸ್ಪಾಯ್ಲ್ ಮಾಡಿಬಿಟ್ಟಿದ್ದಾರೆ. ಈಗ ಅರ್ಧ ಅದು ಕೊನೆ ಭಾಗ ನಾಟಿಗೆ ಹೋಗ್ಬೇಡಿ, ಹೈಬ್ರಿಡ್ಗೆ ಹೋಗಿ. 1 ವರ್ಷಕ್ಕೆ ಸೀಬೆ ಬರುತ್ತೆ, 6 ತಿಂಗಳಿಗೆ ಬರೋವಿದ್ದಾವೆ, ಹೂವು ಇದ್ದಾವೆ. ಹೂವು ಇದ್ದರೆ ಜೇನು ಬರುತ್ತೆ. ಎಷ್ಟು ಜೇನು ಬರುತ್ತೆ ಈಗ. ಮತ್ತು ಈಗ ಸ್ವಲ್ಪ ದಿನ ಆದಮೇಲೆ ಇದೆಲ್ಲ ಆಗಿದೆಯಲ್ಲ, ಇದೊಂದು ಸ್ವಲ್ಪ ಕಾಡು ಥರ ಆಗಿದೆ. ಇಲ್ಲುಗಳು ಮುಂಚೆ ಪಕ್ಷಿ ಅವೆಲ್ಲ ಇಲ್ಲ, ಈಗೆಲ್ಲ ಪಕ್ಷಿಗಳು ಬರ್ತಾ ಇದ್ದಾವೆ, ಜಾಸ್ತಿ ಇದೆ. ಈಗ ಇನ್ನು ಸ್ವಲ್ಪ ದಿನಕ್ಕೆ ಇಲ್ಲಿ ಹೂವುಗಳು ಪ್ರಸಾರಣೆ ಎಲ್ಲ ಆಗುತ್ತೆ. ಇಲ್ಲಿ ಜೇನು ಮಾಡೋದು ಯೂನಿವರ್ಸಿಟಿನಲ್ಲಿ ಅದೊಂದು ಕೊಡ್ತಾರೆ ಬಾಕ್ಸ್ಗಳು ತಂದು ಇಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಬೆಳಿಬೇಕು ಅಂದರೆ ಸಾಕಷ್ಟು ಇದೆ ಬೆಳೆಯೋದು. ಜೇನು ಏನಾದರೂ ನಮ್ಮ ತೋಟದಲ್ಲಿ ಸಹಜವಾಗಿ ಬಂತು ಅಂದರೆ, ಸೊ ಜೇನು ಸಾಕಾಣಿಕೆಯಿಂದ ಎಲ್ಲ ಹಣ್ಣಿನ ಗಿಡಗಳಲ್ಲಿ ಪಾಲಿನೇಷನ್ ಕರೆಕ್ಟಾಗಿ ಆಯಿತು ಅಂದರೆ ಅತ್ಯಧಿಕ ಇಳುವರಿನೂ ಕೂಡ ನಾವು ಪಡ್ಕೊಳ್ಬೋದು. ಮತ್ತು ಜೇನುತುಪ್ಪದಿಂದ ಆದಾಯನೂ ಕೂಡ ಪಡ್ಕೊಳ್ಬೋದು. ಮತ್ತು ಎಲ್ಲಿ ನಾವು ರಾಸಾಯನಿಕ ಔಷಧಿಗಳನ್ನು ಸಿಂಪಡಣೆ ಮಾಡೋದಿಲ್ವೋ ಅಲ್ಲಿ ಪಶು ಪಕ್ಷಿಗಳು ಮತ್ತು ಜೇನು ಎಲ್ಲವೂ ಕೂಡ ಆಗಮನ ಆಗ್ತದೆ. ಮತ್ತು ಇನ್ನೂ ಒಂದೇನೆಂದರೆ, ನಾವು ಔಷಧಿ ಹೊಡಿತಾ ಇಲ್ಲ ಅಂತ ಗೊತ್ತಾದಾಗ ಅವು ಎಲ್ಲೂ ಕೂಡ ಹೋಗಲ್ಲ, ನಾವು ಇಲ್ಲೇ ವಾಸ ಕಂಡುಕೊಳ್ತವೆ. ಹೌದು, ಇಲ್ಲೇ ಉಳ್ಕೊತವೆ. ಹೋಗಿ ಆಪಲ್ ತಗೊಂಡು ಮಾರ್ಕೆಟ್ಗೆ ಹೋಗಿ ಅವಕ್ಕೆ ಇಲ್ಲಿರೋ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಈ ತೋಟದಲ್ಲಿ ಏನಿದೆ ಅನ್ನೋದು ಅವ್ಗೆ ಚೆನ್ನಾಗಿ ಗೊತ್ತಾಗಿರುತ್ತೆ. ಸೊ ಇಲ್ಲೇ ಉಳಿತವೆ ಅವು. ನಾವು ಬೆಂಕಿ ಹಾಕುವಂಥದ್ದು, ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದು, ಔಷಧಿಯನ್ನು ಸ್ಪ್ರೇ ಮಾಡೋದು ಸೇಫ್. ನಾವು ಹೋಗಿ ಎಲ್ಲಿ ಜಾಗ ಚೆನ್ನಾಗಿದೆ, ಒಳ್ಳೆ ಏರಿಯಾ ಇದೆ, ಅಲ್ಲಿ ಉಳ್ಕೋತೀವೋ ಅದೇ ರೀತಿ ಅವು ಕೂಡ ತಮ್ಮ ಆಹಾರ ನೀರು ಎಲ್ಲಿ ಸಮೃದ್ಧಿಯಾಗಿ ಯಾವುದೇ ಅಡೆತಡೆಗಳಲ್ಲದೆ ಸಿಗ್ತದೋ ಅಲ್ಲಿ ವಾಸಸ್ಥಾನವನ್ನು ಕಂಡುಕೊಳ್ತವೆ. ಸೊ ಆ ಕೆಲಸ ಆಗ್ತದೆ. ನಾನಲ್ಲ, ಅದಕ್ಕೆ ನಾನೇನು ಮಾಡಬಾರ್ದು. ವ್ಯವಸಾಯಸ್ಥರು ತುಂಬಾ ಜನ ಇದ್ದಾರೆ ಇಲ್ಲಿ. ಪ್ರಕೃತಿಗೆ ಬಿಟ್ಬಿಟ್ಟಿದ್ದೀವಿ. ಇದೆ ಪ್ರಕೃತಿ ಎಲ್ಲ, ಅಲ್ಲಿರುವಂಥ ಜೀವಾಣುಗಳಿಗೆ ಹಿಡಿದು ಪಕ್ಷಿಯಿಂದ ಹಿಡಿದು ಮೈಕ್ರೋ ನ್ಯೂಟ್ರಿಯೆಂಟ್ಸು, ವಾರ್ಮ್ಸು, ಆರ್ತ್ ವಾರ್ಮ್ಸು. ಬರೀ ನಾವು ಎರೆಹುಳನ ನೋಡ್ತೀವಿ, ಎರೆಹುಳಕ್ಕಿಂತ ಜಾಸ್ತಿ ತುಂಬ ಸೂಕ್ಷ್ಮ ಆಗಿರೋ ಹುಳಗಳು ತುಂಬ ಇದಾವೆ ಅದರೊಳಗಡೆ. ಅದು ನಮಗೆ ಲೆಕ್ಕಾಚಾರ ಇಲ್ಲ, ಅದಿದೆ. ಈಗ ಪಕ್ಷಿಗಳು ಬಂದು ಹಣ್ಣು ತಿನ್ನೋಕೆ ಬರ್ತವೆ, ಅದು ತಿಂದು ಹೋಗ್ಬೇಕಾದ್ರೆ ಏನು ಹೋಗಲ್ಲ, ಅಲ್ಲಿ ಇಲ್ಲಿ ಇಕ್ಕೆ ಹೋಗ್ತವೆ. ಆ ಇಕ್ಕೆ ಒಂದು ವನಸ್ಪತಿಗೆ ಸಮ ಅಂತ ಹೇಳ್ತಾರೆ ಹಿರಿಯರು. ಯಾಕೆಂದರೆ ಅದ್ರ ಇಕ್ಕೆ ನೀರಲ್ಲಿ ಬಿದ್ದಾಗ ಅದರಲ್ಲಿ ಆಯಿಲ್ ಸ್ಪ್ರೆಡ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಭೂಮಿಗೆ ಬೇಕಾದಂತಹ ಪೋಷಕಾಂಶಯುಕ್ತ ಆ ಇಕ್ಕೆ ಬಿದ್ದಾಗ ಮಾಡಲ್ಲ ಅದನ್ನು. ನಾವೆಲ್ಲ ಅದಕ್ಕೆಲ್ಲ ಅದು ಇದು ಎಲ್ಲ ತಂದು ಸೇರಿಸಿ ಆನಂತರ ಅದನ್ನು ಭೂಮಿ ಕೊಡ್ತೀವಿ. ಆದ್ರೆ ಹಂಗಿಲ್ಲ, ನ್ಯಾಚುರಲ್ ಆಗಿ ಬರುವಂತಹದ್ದು. ಸೊ ಸಹಜ ಕೃಷಿ ಅಂದರೆ ಇದು. ತುಂಬ ಕಾನ್ಫಿಡೆನ್ಸ್ ಇದೆ. ಬಟ್ ಈಗ ಆ್ಯಕ್ಚುಲಾಗಿ ನಮ್ಮ ಸ್ನೇಹಿತರು ಆಲ್ರೆಡಿ ಇದನ್ನೆಲ್ಲ ರೆಕಾರ್ಡಿಂಗ್ ನಡೀತಾ ಇದೆ. ಎಲ್ಲೋಗುತ್ತೆ ನನಗೆ ಅದು ಬೇಡ. ಆ್ಯಕ್ಚುಲಾಗಿ ಇದನ್ನು ಇನ್ನೂ ಸ್ವಲ್ಪ ಈಗ ಇರೋದನ್ನ ಬೇಗ ಕಾಂಪೋಸ್ಟ್ ಶುರು ಮಾಡಿ, ಈಗ ನನಗೆ ಏನು ವೈಲ್ಡಾಗಿ ಕಾಣ್ತಾ ಇದೆ ಅದು ವೈಲ್ಡಾಗಿ ಕಾಣಲಿ. ಇದನ್ನು ಮತ್ತೆ ಭೂಮಿಗೆ ಹಾಕಿ ಇನ್ನೊಂದು ಪ್ರಾಸೆಸ್ ಮಾಡಿ ಇದನ್ನು ಕ್ಲೀನ್ ಮಾಡಿ ಇಲ್ಲಿ ನಾವು ಕೋಕೋ ಮತ್ತು ಚಕ್ಕೆ ಈ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ಕಾಯ್ಕೊಂಡಿರೋದು ಇದು. ಯಾಕಂದರೆ ನಾವು ಮರಳು ಭೂಮಿಗೆ ಹೋಗಿ ನಾನು ಕೋಕೋ ಚಕ್ಕೆ ಅದನ್ನು ಹಾಕ್ತೀನಿ ಅಂದರೆ ಬರಲ್ಲ. ಅದು ಒಂದು ಬೆಳೆಗೆ ಆದ ಒಂದು ಆಂಬಿಯನ್ಸ್ ಬೇಕು, ಅದಕ್ಕೆ ಆದಂಥ ವಾತಾವರಣ ಸೃಷ್ಟಿ ಕಲ್ಪಿಸಬೇಕು. ನನಗನ್ಸುತ್ತೆ ಈ 1-2 ವರ್ಷದಲ್ಲಿ ಇದರಲ್ಲೇ ಆದ ಒಂದು ನ್ಯಾಚುರಲ್ ಆಗಿ ಬಿಲ್ಟ್ ಆಗಿರೋ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಅಂತ ಫೀಲಿಂಗ್ ಇದೆ. ಯಾಕಂದರೆ ಈ ಮರದ ಕೆಳಗಡೆ ನಾವು ಹೋದಾಗ ಮಣ್ಣು ಒಂದು ರೀತಿಯಾದ ತುಂಬ ಸುಗಮ ಘಮ ಅಂತ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲು ಮತ್ತು ಆ ಕಲ್ಲರು ಅದು ಚೇಂಜಸ್ ಇದೆ. ಸೊ ಮತ್ತು ಹ್ಯುಮಿಡಿಟಿ ಡಿಫ್ರೆನ್ಸ್ ಇರುತ್ತೆ, ಮತ್ತು ಸ್ಪ್ರಿಂಕ್ಲರ್ಸ್ ಇದೆ. ಈ ಒಂದು ವಾತಾವರಣದಲ್ಲಿ ನಾವು ಈಗ ಬೇರೆ ಬೆಳೆಗಳನ್ನ ಬೆಳಿಬೋದು, ಏಲಕ್ಕಿ ಬೆಳಿಬೋದು. ಸೊ ನೆಕ್ಸ್ಟು ನಾನು ಪ್ರಮೋಟ್ ಮಾಡ್ತಾ ಇರೋದು ಚಕ್ಕೆ. ಯಾಕೆ ಅಂದರೆ ಚಕ್ಕೆ ಅನ್ನೋ ಒಂದು ಹೆಂಗೆ ನಾವು ತೆಂಗಿನ ಮರನ ಕಲ್ಪವೃಕ್ಷ ಥರ ನೋಡ್ತಾ ಇದ್ದೀವೋ, ಈಗಿನ ಕಾಲದಲ್ಲಿ ಈ ಒಂದು ಸ್ಪೈಸ್ ಒಂದು ಡಿಮ್ಯಾಂಡು ಮತ್ತು ಪ್ರೈಸ್ನಲ್ಲಿ ಚಕ್ಕೆ ಅನ್ನೋದು ಕೂಡ ಒಂದು ತುಂಬ ಈ ಕಲ್ಪವೃಕ್ಷಕ್ಕೆ ಸಮನಾಗಿರೋ ಥರದ್ದೇನೆ. ಹೇಗೆ ಅಂದರೆ ಚಕ್ಕೆದು ಅದರದ್ದು ಏನಿದೆಯಲ್ಲ, ಇದು ತೊಗಟೆ ಅದು ಚಕ್ಕೆ, ಅದ್ರ ಹೂವು, ಮೊಗ್ಗು, ಅದ್ರ ಎಲೆ, ಪಲಾವ್ ಎಲೆ, ಅದರದ್ದು ದಳ ಬರುತ್ತಲ್ಲ, ದಳ ಬಂದಾಗ ಲವಂಗ, ಅದಾದಮೇಲೆ ಮೊಗ್ಗು ಮತ್ತು ಹೂವು ಆಗಿಬಿಡುತ್ತೆ. ಮೊಗ್ಗು, ಹೂವು, ದಳ,
ತೊಗಟೆ. ಲವಂಗ, ಆಮೇಲೆ ಎಲೆ ಬಂದು ಪಲಾವ್ ಎಲೆ, ಅದ್ರದ್ದು ತೊಗಟೆ ಬಂದು ಆ, ಚಕ್ಕೆ, ಸಿನಾಮಿನ್ ಅನ್ನೋದು ಬಹಳ ಒಂದು ನಮ್ಮ ಹೆಲ್ತ್ಗೆ ಬೇಕಾಗಿರೋದು. ಸಾಕಷ್ಟು ಅದರಲ್ಲಿ ನ್ಯೂಟ್ರಿಷನ್ಸು, ನಮ್ಮ ಎಷ್ಟೋ ಕಾಯಿಲೆಗಳು, ಕ್ಯಾನ್ಸರ್ಸು, ಈ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಿರೋದು, ಡಯಾಬಿಟಿಸ್ ಸಂಬಂಧ, ಇವನ್ನೆಲ್ಲ ರೆಡ್ಯೂಸ್ ಮಾಡೋ ಒಂದು ಶಕ್ತಿ ಅದರಲ್ಲಿದೆ. ಲವಂಗ ನಾವೇನು ಎಕ್ಸ್ಪ್ಲೇನ್ ಮಾಡೋದು ಬೇಕಿಲ್ಲ. ಈ ಒಂದು ಮರ ಪ್ರತಿಯೊಂದು ನನಗನ್ಸುತ್ತೆ ಅದನ್ನೆಲ್ಲ ಕಿತ್ಕೊಂಡಾಗ ಅದರಲ್ಲಿ ಏನೂ ಇಲ್ಲ ಅನ್ನಂಗೆ ಅಷ್ಟು ಲೆವೆಲಲ್ಲಿ ಆ ಮರ ಇದೆ. ಸೊ ಈಗ ಇದಕ್ಕೆ ಒಂದಷ್ಟು ಚಕ್ಕೆಗಳನ್ನ ಹಾಕೋಣ ಅಂತ ಪ್ಲ್ಯಾನ್ ಇದೆ. ಮತ್ತು ಇದನ್ನೆಲ್ಲ ನೀಟಾಗಿ ಮಾಡಿ ಕ್ಲೀನ್ ಮಾಡಿ, ಯಾಕಂದರೆ ಎಲ್ಲ ಥರದ ಜನಗಳು ಇದ್ದಾರೆ. ನೋಡಿದಾಗ ಕೆಲವರು ಭಯ ಪಟ್ಕೊಳ್ಳೋರು ಇದ್ದಾರೆ, ಕೆಲವರು ಅಕ್ಸೆಪ್ಟೆನ್ಸಲ್ಲರೂ ಇದ್ದಾರೆ. ಒಂದು ಮಾಡರ್ನ್ ಲೆವೆಲಲ್ಲಿ ಇದನ್ನು ಕ್ಲೀನ್ ಮಾಡಿಸಿ ಇದನ್ನೊಂದು ಶೇಪ್ ಹಾಕಿ ಎಲ್ಲ ವೆರೈಟೀಸ್ನ ಗಿಡಗಳು ಹಾಕಿ ಇದನ್ನೊಂದು ಮಾಡಲ್ಲಾಗಿ ಬೇರೆಯವ್ರಿಗೆ ಒಂದು ಸ್ಫೂರ್ತಿ ಮಾಡೋದಕ್ಕೆ ಒಂದು ಪ್ರಾಜೆಕ್ಟು ಶುರು ಮಾಡೋಣ ಅಂದ್ಕೊಂಡಿದ್ವಿ. ನೆಕ್ಸ್ಟ್ 6 ಮಂತಲ್ಲಿ ಈ ತೋಟನ ಒಂದು ಕನ್ವರ್ಷನ್ ಮಾಡಿ ಪ್ರಮೋಷನ್ ಲೆವೆಲ್ಗಿಟ್ಟು ಎಲ್ಲರಿಗೂ ಬಂದು ನೋಡ್ಕೊಂಡು ಹೋಗಲಿ. ಅವರೂ ಒಂದು ಮುಂದೆ ಫಾರ್ಮರ್ಸರು ಎಲ್ಲರೂ ಚೇಂಜ್ ಆಗಲಿ. ಹಳೆ ಪದ್ಧತಿ ಅಲ್ಲ, ಹೊಸ ಪದ್ಧತಿ, 70 ವರ್ಷದ ಪದ್ಧತಿನ ನಿಲ್ಲಿಸ್ಬಿಡಿ. 150 ವರ್ಷಗಳ ಹಿಂದಕ್ಕೆ ಹೋಗೋಣ. ತಿಪ್ಪೆ ಇತ್ತಲ್ಲ, ಆ ಕಾಲಕ್ಕೆ ಹೋಗೋಣ. ಈಗ ತಿಪ್ಪೆಗಳಿಲ್ಲ, ನಾಟಿ ಹಸ ಇಲ್ಲ. ಈಗ ಎಲ್ಲರಿಗೂ ಕ್ವೆಶನ್ ಬಂದ್ಬಿಡುತ್ತೆ, ಅಯ್ಯೋ ಎಲ್ಲಿ ತರೋಣ ನಾಟಿ ಹಸ, ನೋಡ್ಕೊಳ್ಳೋರಿಲ್ಲ, ಎಮ್ಮೆ ಎಲ್ಲಿ ತರೋಣ, ಇದೆಲ್ಲ ಬಂದ್ಬಿಟ್ಟಿದೆ. ಮತ್ತು ಈಗ ತಿಪ್ಪೆ ಇಲ್ಲ ಅಂದರೆ ನನಗೆ ಇದಿಲ್ಲ, ಈಗ ಹೆಂಗೆ ನಾನು ಎಲ್ಲಿ ತರಲಿ ಇದನ್ನೆಲ್ಲ ಅಂತ ನಿಮಗೆ ಕ್ವೆಶನ್ ಬರುತ್ತೆ. ಅದಕ್ಕೆ ಎಲ್ಲದಕ್ಕೂ ಉತ್ತರ ಇದೆ. ನಾವು ಹೋಗಿ ಎಲ್ಲ ರೈತರುಗಳನ್ನ ಓಕೆ ವಾಪಸ್ ಬನ್ನಿ ಅಂದರೆ ಯಾರೂ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಕಂಪನಿ ಒಂದು ಹೊಸ ಕಂಪನಿನ ಓಪನ್ ಮಾಡ್ತಾಯಿದ್ವಿ. ಅಣ್ಣವ್ರು ತೆಗಿತಾ ಇದ್ದಾರೆ, ಅದಕ್ಕೆ ಅದನ್ನು ರಿಲೀಸ್ ಮಾಡ್ತಾಯಿದ್ದೀನಿ. ಭೂಮಿ ಜೀವ ಅಂತ ಹೇಳ್ಬಿಟ್ಟು ಒಂದು ಹೊಸ ಕಂಪನಿ ಓಪನ್ ಆಗ್ತಾಯಿದೆ. ಅದು ಈ ಕಂಪನಿಯಿಂದ ರೈತರಿಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್, ಈಗ ಹೆಂಗೆ ನಾವು ಅಡುಗೆ ಮಾಡೋದಕ್ಕೆ ಎಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕೊಟ್ಟರೆ ಹೆಂಗೆ ಅಡುಗೆ ಚೆನ್ನಾಗಿ ಉತ್ಪಾದನೆ ಆಗುತ್ತೋ, ಅದೇ ಥರ ರೈತರಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನಾವು ಸಪ್ಲೈ ಮಾಡಿಕೊಡ್ತೀವಿ, ಕನ್ಸಲ್ಟೇಷನ್ ಕೊಡ್ತೀವಿ, ಮಾಡೆಲ್ ಕೊಡ್ತೀವಿ, ಎಕ್ಸ್ಪರಿಮೆಂಟ್ ಕೊಡ್ತೀವಿ, ಸಹಾಯ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ಜೊತೆಗೆ ಒಂದು ಅವರಿಗೆ ಬೇಕಾಗಿರೋದು ಏನೇ ಫೆಸಿಲಿಟಿ ಕ್ವಶನ್ಸ್ ಇದ್ದರೆ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಕನ್ಸ್ಯೂಮರ್ ಪ್ಲ್ಯಾಟ್ಫಾರ್ಮ್ ಕೊಡ್ತೀವಿ. ಇಂಪಾರ್ಟೆಂಟ್ ಅಂದರೆ ನೀವು ಬೆಳೆದಿರೋದನ್ನ ಅವರಿಗೆ ತಲುಪಿಸ್ಬೋದು. ಹೆಂಗೆ ತಲುಪಿಸ್ಬೋದು? ಆದಷ್ಟು ನಾವು ಬೆಳೆದಿರೋದು ನಿಮ್ಮ ಬೆಳೆಗೆ ಒಂದು ಒಳ್ಳೆಯ ಒಂದು ಬೆಲೆ ಅವರಿಗೆ ಮುಟ್ಟೋದಕ್ಕೆ ಏನಿದೆಯೋ ಅದು ಆ ಪ್ರೈಸ್, ಆ ಮುಟ್ಟೋದಕ್ಕೆ ಏನಿದೆಯೋ ಅಡಿಷನಲ್ ಅಷ್ಟು ಬಿಟ್ಬಿಟ್ಟು ತಿನ್ನೋರು ಇಲ್ಲಪ್ಪ ಆರ್ಗ್ಯಾನಿಕ್ ತಿನ್ಬೋದು. ಹೇಗೆ ಇದೆ ಅಂದರೆ ಆರ್ಗ್ಯಾನಿಕ್ಕು ಕೈಗೆ ಎಟಕಿಸ್ದಂಗೆ ಆಗೋಗ್ಬಿಟ್ಟಿದೆ, ಎಲ್ಲ ಸಾಹುಕಾರಗಳಿಗೆ ಅಂತ ಆಗಿದೆ. ಅದು ಹೋಗ್ಬಿಡ್ಬೇಕು. ನಮಗೆ ಜನಸಾಮಾನ್ಯರಿಗೂ ಕೂಡ ಸಿಗಬೇಕು, ಎಲ್ಲ ಜನಸಾಮಾನ್ಯರಿಗೂ ಸಿಗಬೇಕು. ಯಾಕೆ ಅಂದರೆ ತಪ್ಪಿರ್ಬೋದು, ಸರಿ ಇರ್ಬೋದು. ನನ್ನ ಕ್ಯಾಲ್ಕುಲೇಷನ್ನಲ್ಲಿ ಆರ್ಗ್ಯಾನಿಕಲ್ಲಿ ಕರೆಕ್ಟಾಗಿ ಬೆಳೆದ್ರೆ ಅದರಲ್ಲಿ ಖರ್ಚು ಕಡಿಮೆ ಇರುತ್ತೆ. ಖಂಡಿತ ಖರ್ಚು ಕಡಿಮೆ ಇರುತ್ತೆ. ಕೆಮಿಕಲ್ಸಲ್ಲಿ ಬೆಳೆದಿರೋದ್ರಲ್ಲಿ ಖರ್ಚು ಜಾಸ್ತಿ ಇರುತ್ತೆ ನಿಮಗೆ. ಸೊ ಸೈಜಸ್ಸು ಕಡಿಮೆ ಆಗ್ಬೋದು. ಅದನ್ನು ಅಪೋಸಿಟ್ ಮಾಡ್ತೀನಿ. ಯಾಕೆಂದರೆ NPK ಕೊಡೋ ಒಂದು ನ್ಯೂಟ್ರಿಯೆಂಟ್ಸು ಈ ಬಯಾಲಜಿಕಲ್ಲಿ ಬರೋ ನ್ಯೂಟ್ರಿಯೆಂಟ್ಸಿಂದ ಯಾವ ಬೆಳೆನಲ್ಲೂ ಯಾವ ಸೈಜು ಇಲ್ಲಿವರೆಗೂ ನಾನು ನೋಡಿರೋ ಪ್ರಕಾರವಾಗಿ ಕಡಿಮೆ ಆಗೋದಿಲ್ಲ. ಹಬ್ಬ ಅಂದರೆ 5-10 ಗ್ರಾಮ್ ಡಿಫ್ರೆನ್ಸಲ್ಲೇ ಇರುತ್ತೆ ಹೊರತು ನೀವು ಸಹಜವಾಗಿ ಬೆಳೆದರೆ, ಕರೆಕ್ಟಾಗಿ ನೀವು ಕೈ ಹಿಡ್ದಲ್ಲೇ ಬೆಳೆದರೆ, ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ಒಂದು ಬಾಳೆಹಣ್ಣು ಇಲ್ಲಿವರೆಗೂ ಬೆಳೆದಿರೋದ್ರಲ್ಲಿ ಸುಮಾರು ಸೈಜ್ ಬಾಳೆಹಣ್ಣು ಬಂದಿದೆ. ಈಗ ಬಟರ್ ಫ್ರೂಟ್ ಬರ್ತಾಯಿದೆ, ಅದು ಕೂಡ ಒಂದು ಸುಮಾರು ಸೈಜ್ ಇದೆ. ಈಗ ನಮ್ಮಲ್ಲಿ ಬಟರ್ ಫ್ರೂಟು ಹೆಚ್ಚು ಕಡಿಮೆ ಒಂದು ಕಾಯಿಗೆ 800 ಗ್ರಾಮ್ ತನಕ ಬಂದಿದೆ. 350 ಗ್ರಾಮಿಂದ 800 ಗ್ರಾಮ್ ಇದೆ. ವರ್ಷಕ್ಕೆ ಒಂದು ಸಲ ಕೊಡುಗೆ ಗೊಬ್ಬರ ಕೊಡ್ತೀವಿ. ಎಷ್ಟು? ಒಂದು ಬುಡಕ್ಕೆ ಕಡಿಮೆ ಅಂದರೆ ಒಂದು 20 kg ಅಷ್ಟು ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಇದುವರೆಗೂ ಏನೂ ಕೊಟ್ಟಿಲ್ಲ. ಸೊ ಈಗ ಎಲ್ಲರೂ ಕೂಡ ಕಡಿಮೆ ಇದೆ, ನನ್ನ ಲೆಕ್ಕದಲ್ಲಿ ಖರ್ಚು ಕಡಿಮೆ ಇದೆ. ಈಗ ಹಿಂದುಗಡೆ ಬಾಳೆ ಇದೆ, ಇದು ಈ ಜಾಗ ನಾನು ಹೇಳಿದ್ದೀನಿ, ಇದು ಆಲ್ರೆಡಿ ಹೋಗಿರೋ ಜಾಗ, ಇನ್ನೂ ಮಾರ್ಪಾಡಾಗ್ತಾ ಇರೋ ಜಾಗ. ಅದ್ರದ್ದು ಸೈಜ್ ಬಾಳೆಹಣ್ಣು ನೋಡಿ, ಅದು ಸೈಜ್ ಎಷ್ಟಿದೆ ಅಂತ ನೋಡಿ. ನಮಗೆ ಬಾಳೆಹಣ್ಣು ಸೈಜ್ ದಪ್ಪ ಇದೆ. ಇದು ಆ್ಯಕ್ಚುಲಾಗಿ ಹೇಳ್ತಾ ಇರೋದು ಅದಕ್ಕಿನ್ನೂ ಫಲವತ್ತತೆ ಇಲ್ಲದೆ ಇರೋದು. ಇದು ಆಲ್ರೆಡಿ 2 ಇಂಚಸ್ ಮಣ್ಣು ತೆಗೆದಿರೋ ಜಾಗ. ಇದು ವೃದ್ಧಿ ಆಗ್ತಾ ಇರೋ ಜಾಗ. ಆ ಜಾಗದಲ್ಲಿ ಆ ಸೈಜಲ್ಲಿ ಬರ್ತಾ ಇದೆ. ಇನ್ನು ಮತ್ತು ಪ್ರತಿಯೊಂದು ತೆಂಗು ನೋಡಿದ್ರೆ ನೀವು, ಈ ತೆಂಗು ನೀವು ನಿಮ್ಮ ಹೊಲದಲ್ಲಿ ಕಂಪೇರ್ ಮಾಡಿದ್ರೆ ಇದು ಆಲ್ಮೋಸ್ಟು 1.5 to 2 years ತೆಂಗು. ಇದು ಸುಮಾರು ಒಳ್ಳೆ ಫಲವತ್ತತೆಯಾಗಿ ಇದೆ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದ್ರಣ್ಣ, ತೆಂಗು ಅಥವಾ ಅಡಿಕೆ ಎಲ್ಲವನ್ನು ಹಾಕ್ಬಿಡ್ತಾರೆ.
ಆದರೆ ಉಳುಮೆ ಮಾಡುವಾಗ ತೆಂಗಿನ ಗರಿ ಟ್ರಾಕ್ಟ್ರಿಗೆ ಸೋಗುತ್ತೆ ಅಥವಾ ಏರಿಗೆ ಸೋಗುತ್ತೆ ಅಂತ ಹೇಳಿ ಗರಿಯನ್ನು ತರಿತಾ ಹೋಗ್ತಾರೆ. ನಾವು ಒಂದು ಸುತ್ತಳತೆ ಅಂದರೆ ತೆಂಗಿನ ಬುಡದಲ್ಲಿ ಏನು ಒಂದು ಸುತ್ತಳತೆ ಅಂದರೆ 3-4 ಗರಿ ಇರ್ತವೋ ಆ ಗರಿಯನ್ನು ತರಿದ್ರೆ ಅದು 1 ವರ್ಷ ಫಸಲು ಮುಂದಕ್ಕೆ ಹೋಗುತ್ತೆ. ಈಗ ನಮ್ಮಲ್ಲಿ ಯಾವುದೇ ಗರಿ ತರದಿಲ್ಲ, ಏನಿಲ್ಲ. 3 ವರ್ಷಕ್ಕೆ ಒಂಬಳೆ ಕಚ್ತು, 4 ವರ್ಷಕ್ಕೆ ಎಳ್ನೀರು ಬಂದಿದೆ. ಬನ್ನಿ ಈಗ ನಾವು ತೋರಿಸ್ತೀನಿ ಬೇಕಾದರೆ. 5 ವರ್ಷಕ್ಕೆ ಒಳ್ಳೆ ಎಳ್ನೀರಿದೆ. ಒಂದು ಮರದಲ್ಲಿ ಕಡಿಮೆ ಅಂದರೂ ಎಲ್ಲ ತಾರಿಂದ 30-40 ಪೀಸ್ ಎಳ್ನೀರು ಸಿಗುತ್ತೆ. ಸೊ ಒಂದು 7-8 ವರ್ಷ ಆಯಿತು ಅಂದರೆ ಅದೇ ಮರದಲ್ಲಿ ನಾವು 100 ಎಳ್ನೀರು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ನಾವು ಮನುಷ್ಯನ ಹಸ್ತಕ್ಷೇಪ ಕಡಿಮೆ ಆದಷ್ಟು ಇಳುವರಿ ಜಾಸ್ತಿ ಆಗ್ತದೆ. ಸೊ ಬೇಗ ಫಸಲು ಬರ್ತದೆ. ಸೊ ಅದು ನಾವು ತಿಳ್ಕೊಳ್ಬೇಕಾಗಿದ್ದು. ನಾವು ಆ ರೀತಿಯಲ್ಲಿ ಕೃಷಿ ಮಾಡ್ಕೊಂಡು ಹೋಗಬೇಕು. ನೋಡಿ, ಇವೇ ಅವ್ರು ಹೇಳಿದಂತಹ ತೆಂಗಿನ ಗಿಡ. ಕೆಳಗಡೆ ಕಬ್ಬಣದ್ದು ಒಂದು ಪರದೆ ರೀತಿ ಹಾಕಿದ್ದಾರೆ, ಯಾಕಂದರೆ ಮುಳ್ಳಂದಿಗಳ ಹಾವಳಿ ಜಾಸ್ತಿ ಇದೆ, ಆ ಕಾರಣಕ್ಕೋಸ್ಕರ. ಇಲ್ಲೆಲ್ಲ ಇವೆಲ್ಲ 1.5 ವರ್ಷದ ತೆಂಗಿನ ಗಿಡಗಳು. ನೀವು ನೋಡಿ ಅದ್ರ ಎಷ್ಟು ಪಕ್ಕದಲ್ಲಿ ಎಷ್ಟು ಗಿಡಗಳು ಹಾಕಿದೀವಿ ಅಂತ ನೋಡಿ. ಈಗ ನುಗ್ಗೆ ಕಟ್ ಮಾಡಿ ಬಿಸಾಕಿದ್ರು, ಇಲ್ಲಿ ಬೀಜಗಳಿದೆ. ಸೊ ಈ ಬೀಜಗಳು ಮತ್ತೆ ನೆಲಕ್ಕೆ ಬೀಳ್ತವೆ. ಮಳೆ ಬಿದ್ದಾಗ ಅದೇ ಬೀಜ ಹುಂತು ಮೊಳಕೆ ಹೊಡೆದು ಮತ್ತೆ ಗಿಡಗಳಾಗ್ತವೆ. ಸೊ ಆ ಕ್ರಿಯೆ ನಡೀತಾ ಇರ್ತದೆ ಅಲ್ಲಿ. ನಾವು ಮತ್ತೆ ಅದಕ್ಕೆ ನುಗ್ಗೆ ಗಿಡ ನೆಡಬೇಕು ಅಂತ ಇಲ್ಲ. ನುಗ್ಗೆ ಬೀಜ ತಗೊಂಡೋಗಿ ನರ್ಸರಿಲಿ ಪಾಲಿ ಹೌಸಲ್ಲಿ ಒಳಗಡೆ ಬೆಳೆಸಿ ಮತ್ತೆ ತಂದು ಇಲ್ಲಿ ನೆಟ್ಟು ಅದನ್ನು ಕಾಳಜಿಯಿಂದ ನೋಡ್ಕೊಳ್ಬೇಕಾದ ಅವಶ್ಯಕತೆನೇ ಇಲ್ಲ. ನೋಡಿ ಸ್ನೇಹಿತರೆ, ಇದೆ 2.5 ವರ್ಷಕ್ಕೆ ಬಂದಿರುವಂತಹ ಬೆಣ್ಣೆ ಹಣ್ಣಿನ ಗಿಡ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ ನಿನ್ನೆ ಒಂದಷ್ಟು ಕಾಯಿ ಕುಯ್ದು ಇದ್ದಾರೆ, ಇನ್ನು ಮೇಲೆ ಇದೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ಬಸವರಾಜಣ್ಣವರ ಅಮೂಲ್ಯವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡ್ತೀನಿ, ಒಂದಷ್ಟು ಸಮಯಾವಕಾಶ ಮಾಡಿಕೊಂಡು. ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನನ್ನ ನಮಸ್ಕಾರಗಳು.